ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದಿ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 25, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನಿಂದ ನ್ಯೂಸ್ ಪೇಪರ್ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ನಾನು ಆಲೋಚಿಸ್ತಿದ್ದೆ. ಮೊದಲನೇದಾಗಿ ಎಡಿಟೋರಿಯಲ್ಸ್ಗಳು, ಯಾಕಂದರೆ ಡೈಲಿ ನ್ಯೂಸ್ ಪೇಪರಲ್ಲಿ ನಾವು ಎಡಿಟೋರಿಯಲ್ಸ್ ಕಾಣ್ತೀವಿ ಹಾಗೂ ಡೈಲಿ ನ್ಯೂಸ್ ಅನಾಲಿಸಿಸ್ ಅಂತಲೇ ಹೇಳ್ಬೋದು. ಬಹುಮುಖ್ಯವಾದಂತಹ ವಿಷಯಗಳು, ಉದಾಹರಣೆಗೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಮಿಷನ್ನ ಬಗ್ಗೆ ಮಾತಾಡಲಾಗ್ತಿದೆ. ಹಾಗೂ OBC ಕೋಟಾಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ತೀರ್ಪು ಕೊಟ್ಟಿದೆ. ಅದರ ಜೊತೆಯಲ್ಲಿ ಡಿಜಿಟಲ್ ಮಾರ್ಕೆಟನ್ನು ಹೆಚ್ಚಿಸೋದ್ರಿಂದ $700 ಬಿಲಿಯನ್ ಲಾಭವನ್ನು ಅಥವಾ ಮಾರುಕಟ್ಟೆಯನ್ನು ಸೃಷ್ಟಿಸಬಹುದು ಅನ್ನುವಂಥದ್ದು ಎಕಾನಮಿಯಲ್ಲಿ ಮಾತಾಗ್ತಿದೆ. ಸೊ ಒಂದೇ ವಿಡಿಯೋ ಮಾಡಿದಾಗ ಯೂಶಲಿ ಮೊದಲನೇದು ಲೆಂತ್ ತುಂಬ ಜಾಸ್ತಿ ಆಗ್ತಿದೆ. ಲೆಂತ್ ಜಾಸ್ತಿ ಆದಾಗ ವಿದ್ಯಾರ್ಥಿಗಳು ಫೋಕಸ್ ಮಾಡೋದು ಸಹ ಕಷ್ಟ ಆಗುತ್ತೆ. ಎರಡನೇದು ನೋಟ್ಸ್ ಮಾಡ್ಕೊಳ್ಳೋದಕ್ಕೂ ಸಹ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಿದ್ದಾರೆ. ನ್ಯೂಸಲ್ಲಿ ಮಾತಾಡೋದು ಮ್ಯಾಕ್ಸಿಮಮ್ ಫ್ಯಾಕ್ಟ್ಸ್ ಇರುತ್ತೆ, ಸ್ಟ್ಯಾಟಿಕ್ ಡೇಟಾ ಇರುತ್ತೆ. ಅನಾಲಿಸಿಸಲ್ಲಿ ಮಾತಾಡುವಂಥದ್ದು ಅಥವಾ ಎಡಿಟೋರಿಯಲ್ ಮಾತಾಡುವಂಥದ್ದು ಒಪಿನಿಯನ್ ಇರುತ್ತೆ. ಸೊ ಒಪಿನಿಯನಿಗೂ ನೋಟ್ಸಿಗೂ ವ್ಯತ್ಯಾಸ ಇದೆ, ಅಥವಾ ಫ್ಯಾಕ್ಟ್ಸಿಗೂ ವ್ಯತ್ಯಾಸ ಇದೆ. ಆ ಒಂದು ಫ್ಯಾಕ್ಟ್ಸ್ಗಳು ಮುಖ್ಯವಾಗಿ ಎಕ್ಸಾಮಿನೇಷನಲ್ಲಿ ನಾವು ಉಪಯೋಗಿಸುವಂಥದ್ದು. ಒಪಿನಿಯನ್ ವ್ಯಕ್ತಿಗೆ ಅನುಕೂಲವಾಗಿ ಬದಲಾಗುತ್ತೆ. ಸೊ ಅದನ್ನು ತಿಳುವಳಿಕೆಗೋಸ್ಕರ ಉಪಯೋಗಿಸ್ಕೊಬಂಥದ್ದು. ಸೊ ಇವೆರಡೂ ಒಂದಾಗಿಬಿಟ್ಟು ಆ್ಯಕ್ಚುಲಿ ಎಕ್ಸಾಮಿನೇಷನ್ಗೆ ಅದು ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲವಾಗ್ತಾ ಇದೆ ಅನ್ನುವಂತಹ ಸಂಕೋಚದಿಂದ ಇವತ್ತಿನಿಂದ ಎಡಿಟೋರಿಯಲ್ಗಳ ವಿಡಿಯೋ ಒಂದು ಸಪ್ರೇಟ್ ಮಾಡ್ತೀನಿ. ಹಾಗೂ ಬೇರೆ ನ್ಯೂಸ್ಗಳು ಏನೆಲ್ಲ ಬರ್ತಾವೋ ಅದಕ್ಕೆ ಸಂಬಂಧಿಸಿದಂತೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ದಟ್ ದಿನದಲ್ಲಿ ನೀವು ಎರಡು ವಿಡಿಯೋವನ್ನು ನೋಡ್ಕೊಂಡಾಗ ತಮ್ಮ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವನ್ನು ಬೆಳೆಸ್ಕೊಳ್ಳಲು ಅನುಕೂಲವಾಗುತ್ತೆ. ಸೊ UPSC ಎಕ್ಸಾಮಿನೇಷನ್ಗೆ KSಗೆ ಯಾರೆಲ್ಲ ತಯಾರಿ ಮಾಡ್ತಾ ಇದ್ದಾರೋ ದಯವಿಟ್ಟು ಪ್ರತಿದಿನ ನ್ಯೂಸ್ನ ಫಾಲೋ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ, ಒಂದಿಷ್ಟು ಪಾಯಿಂಟ್ಸ್ಗಳು ಬರ್ಕೊಳ್ಳಿ. ಯಾಕಂದರೆ ಎಕ್ಸಾಮಿನೇಷನ್ ಹಿಂದಿನ ದಿನ ರಿವೈಸ್ ಮಾಡಿದಾಗ ಮಾತ್ರ ತಮಗೆ ಅದು ರಿಫ್ರೆಶ್ ಆದಂತಹ ಮೆಮೊರಿಯಲ್ಲಿ ಹೆಚ್ಚಿನ ಇಂಪ್ರೆಸಿವ್ ಆನ್ಸರ್ಸ್ಗಳು ಬರೆಯೋಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿ. ಸೊ ಇದು ಇವತ್ತಿಂದ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ಎಡಿಟೋರಿಯಲ್ಸ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನ್ಯೂಸ್ ಅನಾಲಿಸಿಸನ್ನು ಸಹ ತಾವು ನೋಡಬಹುದು. ಇಂದಿನ ಮೊದಲನೇ ಆರ್ಟಿಕಲ್, ದ ಅಗ್ಲಿ ಫೇಸ್ ಆಫ್ ಕ್ರೈಮ್ ಫೈಟಿಂಗ್ ಮೂವ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಕ್ರೈಮಿದ ವಿರುದ್ಧ ಹೊಡೆದಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ನ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಪ್ರಾವಧಾನಗಳು ಇದರಲ್ಲಿ ಆಗಿದ್ದಾವೆ ಆ್ಯಂಡ್ ಹೇಗೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಜನರ ಪ್ರೈವಸಿಗೆ ಸಂಬಂಧಿಸಿದಂತೆ ವಿರುದ್ಧವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸಂಕ್ಷಿಪ್ತ ವಿವರಣೆಯನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ತಾ ಇರುವಂಥದ್ದು. ಸೊ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಮುಖ್ಯವಾಗಿ ಭಾರತದಲ್ಲಿ ಕ್ರೈಮಿನ ವಿರುದ್ಧ ಹೊಡೆದಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ ಅನ್ನುವಂಥದ್ದು ಸರ್ಕಾರ ಸಮರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಈ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಂದರೆ ಏನು? ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿಯ ಮುಖದ ಬಯೋಮೆಟ್ರಿಕ್ ಡೀಟೇಲ್ಸ್ಗಳನ್ನು ತಗೊಂಡು ಒಂದು ಡೇಟಾಬೇಸಲ್ಲಿ ಸ್ಟೋರ್ ಮಾಡಿ ಆ ಒಂದು ಡೇಟಾಬೇಸ್ನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಾಸ್ ವೆರಿಫೈ ಮಾಡೋದಕ್ಕೋ ಅಥವಾ ಯಾವುದೇ ಕ್ರೈಮ್ ನಡೆದಾಗ ಆ ವಿಷಯದಿಂದ ಅರ್ಥೈಸ್ಕೊಳ್ಳೋದಕ್ಕೆ ಉಪಯೋಗಿಸುವಂತಹ ವ್ಯವಸ್ಥೆಯನ್ನೇ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಂತ ಕರಿತೀವಿ. ಉದಾಹರಣೆಗೆ ತಾವು ಮೂವೀಸ್ಗಳಲ್ಲಿ ಅಥವಾ ಯಾವುದಾದ್ರೂ ಸೀರೀಸಲ್ಲಿ ನೋಡಿರ್ತೀರ, US, UK, ಕೆನಡಾ, ಇಲ್ಲೆಲ್ಲ ಏರ್ಪೋರ್ಟ್ಗಳಲ್ಲಿ ಯಾವುದಾದ್ರೂ ಟೆರರಿಸ್ಟ್ ಮುಖವನ್ನು ಕಂಡುಹಿಡಬೇಕು ಅಥವಾ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿರ್ತಾನೆ, ಅದು ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು ಅಂತಂದಾಗ ಈ ರೀತಿಯ ಒಂದು ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮನ್ನು ಉಪಯೋಗಿಸುವಂಥದ್ದು. ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಭಾರತದಲ್ಲಿ ಕ್ರೈಮಿನ ವಿರುದ್ಧ ಹೊಡೆದಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಆಗ್ತಿರುವಂತಹ ಸಮಯಕ್ಕೆ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಏನೆಲ್ಲ ಪ್ರಾವಿಷನ್ಸ್ಗಳು ಇದ್ದಾವೆ ಅನ್ನುವಂಥದ್ದು. ಮೊನ್ನೆ ನಡೆದಂತಹ ಲೋಕಸಭೆ ಮಾನ್ಸೂನ್ ಸೆಷನ್ನಲ್ಲಂತೂ ಯಾವ ವಿಷಯದ ಮೇಲೂ ಡಿಸ್ಕಸ್ ಆಗಲೇ ಇಲ್ಲ. ಎಲ್ಲರೂ ಬರೀ ಪೆಗಾಸಿಸ್ ಮತ್ತು ಫಾರ್ಮ್ ಬಿಲ್ ಮೇಲೆ ಡಿಪೆಂಡ್ ಆಗಿದ್ದರು. ಸರ್ಕಾರವೂ ಸಹ ಯಾರೇನಾದರೂ ಮಾಡ್ಕೊಳ್ಳಿ, ನಾನಂತರೂ ಬಿಲ್ ಪಾಸ್ ಮಾಡ್ತೀನಿ ಅಂಥೇಳಿ ಒಂದು ಆಡಂಬರದಿಂದ ಒಂದಿಷ್ಟು ಬಿಲ್ಸ್ಗಳು ಪಾಸ್ ಆದವು. ಆ ಒಂದು ಸಂದರ್ಭದಲ್ಲಿ ಅಥವಾ ಆ ಒಂದು ಗಲಾಟೆಯ ಮಧ್ಯದಲ್ಲೇ ಒಂದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ ಇದೆ. ಈ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಏನು ಪಾರ್ಲಿಮೆಂಟಲ್ಲಿ ಇಡಲಾಗಿದೆಯೋ ಇದರ ಬಗ್ಗೆ ತಮಗೆಲ್ಲ ಒಂದಿಷ್ಟು ಗೊತ್ತಿರಬಹುದು. ಆದರೂ ಸಂಕ್ಷಿಪ್ತವಾಗಿ ಇನ್ನೊಂದು ಸರಿ ಇಲ್ಲಿ ಹೇಳ್ತೀನಿ. ಈ ಒಂದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಮುಖ್ಯವಾಗಿ ನಾಗರಿಕರಲ್ಲಿ ಇರುವಂತಹ ಪರ್ಸನಲ್ ಡೇಟಾ ಏನಿದೆ ಅದನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಕಾನೂನನ್ನು ಜಾರಿಗೆ ತರ್ತಾ ಇರುವಂಥದ್ದು. ಸೊ ಆ ಕಾನೂನಿಗೆ
ಅಥವಾ ಕಾನೂನಾತ್ಮಕ ವ್ಯವಸ್ಥೆಯನ್ನು ಜನರ ಪ್ರೈವಸಿಗೆ ಸಂಬಂಧಿಸಿದಂತೆ ಕೊಡಲು ಈ ಒಂದು ಮಸೂದೆಯನ್ನು ತರ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಒಂದು ಡೇಟಾ ಪ್ರೊಟೆಕ್ಷನ್ ಅಥಾರಿಟಿಯನ್ನು ರಚನೆ ಮಾಡಲಾಗುವುದು. ಈ ಡೇಟಾ ಪ್ರೊಟೆಕ್ಷನ್ ಅಥಾರಿಟಿ ಡೇಟಾ ಪ್ರೈವಸಿಗೆ ಸಂಬಂಧಿಸಿದಂತಹ ಕಾನೂನಿನ ಇಂಪ್ಲಿಮೆಂಟೇಷನನ್ನು ನೋಡಿಕೊಳ್ಳುತ್ತದೆ ಅನ್ನುವಂತಹ ಪ್ರಾವಧಾನಗಳು ಈ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ನ ಅಡಿಯಲ್ಲಿ ಇದ್ದಾವೆ. ಯಾಕೆ ಇದು ಕಾನೂನು ಬಂತು ಅಥವಾ ಏನು ಇದರ ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇದಾಗಿ 2017ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ಒಂದು ತೀರ್ಪಿನ ಬಗ್ಗೆ ತಮಗೆ ಗೊತ್ತಿರಬೇಕು. ರೈಟ್ ಟು ಪ್ರೈವಸಿ ಮೂಲಭೂತ ಹಕ್ಕು ಮೊದಲಿಗೆ ಇರಲಿಲ್ಲ. ಆದರೆ ಈ ಒಂದು ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ರೈಟ್ ಟು ಪ್ರೈವಸಿಯೂ ಸಹ ಮೂಲಭೂತ ಹಕ್ಕಾಗಿದೆ ಅನ್ನುವಂತಹ ತೀರ್ಪನ್ನು ಕೊಟ್ಟಿತ್ತು. KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕೇಸು. ಇದರ ಅಡಿಯಲ್ಲಿ ಪ್ರೈವಸಿಯನ್ನು ಮೂಲಭೂತ ಹಕ್ಕನ್ನಾಗಿ ಬದಲಾಯಿಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಂದರೆ ಒಂದು ಕಾನೂನಿನ ಅವಶ್ಯಕತೆ ಇತ್ತು. ಆ ಕಾನೂನನ್ನು ಜಾರಿಗೆ ತರೋದಕ್ಕೋಸ್ಕರನೇ ಪ್ರೊಟೆಕ್ಷನ್ ಅಥವಾ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಜಾರಿಗೆ ತರ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನೋಡಿ, ಒಂದು ಕಡೆ ನಾವು ಮಾತಾಡ್ತಿರೋದು ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಂತಿದ್ದೀವಿ. ಇನ್ನೊಂದು ಕಡೆ ಮತ್ತೆ ಯಾಕೆ ಪ್ರೈವಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದಾಗ, ಮುಖ್ಯವಾಗಿ ಜನರ ಪರ್ಸನಲ್ ಡೇಟಾವನ್ನು ತಗೊಂಡಾದ ನಂತರ ಸರ್ಕಾರ ಯಾವ ರೀತಿ ಉಪಯೋಗಿಸ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಟ್ಯಾಟ್ಯೂಟರಿ ಸೇಫ್ ಗಾರ್ಡ್ಸ್ ಅಂದರೆ ಕಾನೂನಲ್ಲಿ ಇರುವಂತಹ ರಕ್ಷಣೆ ಏನಿದೆ ಅನ್ನುವಂತಹ ಪ್ರಶ್ನೆ ಮುಖ್ಯವಾಗಿ ಇಲ್ಲಿ ಉದ್ಭವ ಆಗುತ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಬಯೋಮೆಟ್ರಿಕ್ ಡೀಟೇಲ್ಸ್ ಸರ್ಕಾರ ತಗೊಳ್ತಾ ಇದೆ ಅಂತಂದರೆ ಅದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬಹುದು, ಕೆಟ್ಟದಕ್ಕೂ ಉಪಯೋಗಿಸ್ಕೋಬಹುದು. ಯಾಕಂದರೆ ಈ ಒಂದು ಬಿಲ್ ಅಥವಾ ಪ್ರೈವಸಿ ಅನ್ನುವಂಥದ್ದು ಮುಖ್ಯವಾಗಿ ಎರಡು ರೀತಿ ಅಥವಾ ಎರಡು ತಲೆ ನಾಗರಹೋ ಇದ್ದಂಗೆ. ಎರಡೂ ಕಡೆಯಿಂದ, ಒಂದು ಕಡೆ ನಾವು ಕಾಪಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಜನರ ಒಂದು ಪ್ರೈವೇಟ್ ಸ್ಪೇಸ್ ಅಥವಾ ಪ್ರೈವಸಿ ಡೀಟೇಲ್ಸನ್ನು ತಗೊಂಡು ಮಿಸ್ಯೂಸ್ ಮಾಡುವಂತಹ ಸಂದರ್ಭಗಳು ಜಾಸ್ತಿ ಇರ್ತವೆ. ಆ್ಯಂಡ್ ಸೆನ್ಸಿಟಿವ್ ಡೇಟಾ ಆಗಿರೋದ್ರಿಂದ ಸರ್ಕಾರ ಎಷ್ಟರ ಮಟ್ಟಿಗೆ, ಯಾಕಂದರೆ ಇವತ್ತು ಇಂಟರ್ನೆಟ್ ಪೆನಿಟ್ರೇಷನ್ ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ಡೀಪಾಗಿ ಹೋಗಿದೆ ಅಂತಂದರೆ ಅದಕ್ಕೆ ಸಂಬಂಧಿಸಿದಂತೆ ಸೈಬರ್ ಕ್ರೈಮ್ನ ಇದುವರೆಗೂ ತಡೆಯೋಕ್ಕಾಗ್ತಾ ಇಲ್ಲ. ಸೊ ಈ ರೀತಿಯ ಸನ್ನಿವೇಶಗಳು ಪ್ರಪಂಚದಲ್ಲಿ ಹಾಗೂ ದೇಶದಲ್ಲಿ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಇನ್ನೊಂದು ಹೊಸ ಪ್ರಯತ್ನಕ್ಕೆ ಕಾಲಿಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಹಾಕ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಹೌದು, ಪೊಲೀಸರನ್ನು ಇವತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಆಧಾರದ ಮೇಲೆ ಸಶಕ್ತಗೊಳಿಸುವಂಥದ್ದು ಅಂದರೆ ಎಂಪವರ್ ಮಾಡುವಂಥದ್ದು ತುಂಬ ಅನಿವಾರ್ಯವಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂತಹ ಕ್ರೈಮನ್ನು ಹೊಡೆದಾಡಲು. ಆ ಒಂದು ನಿಟ್ಟಿನಲ್ಲಿ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಸ್ವಾಗತಾರ್ಹ. ಸೊ ಈ ಒಂದು ನ್ಯಾಷನಲ್ ಲೆವೆಲ್ ಪ್ಲ್ಯಾಟ್ಫಾರ್ಮ್ನ ಆಧಾರದ ಮೇಲೆ ಜನರನ್ನು ಐಡೆಂಟಿಫೈ ಮಾಡಲು ಉಪಯೋಗಿಸುವಂತಹ ಡೇಟಾ ಏನು ಫೇಶಿಯಲ್ ಬಯೋಮೆಟ್ರಿಕ್ ಡೀಟೇಲ್ಸ್ಗಳು ಅಂದರೆ ಹುಬ್ಬಿಂದ ಹಣೆಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಅವ್ನ ತುಟಿ ಎಷ್ಟು ದಪ್ಪ ಇದ್ದಾವೆ, ಮೂಗು ಎಷ್ಟು ಅಗಲ ಇದೆ, ಕಣ್ಣು ಹೆಂಗಿದೆ, ಇವೆಲ್ಲ ಡೀಟೇಲ್ಸ್ಗಳನ್ನು ತೊಗೊಂಡ್ಬಿಟ್ಟು ಒಂದು ಡೇಟಾಬೇಸನ್ನು ಮೇಂಟೈನ್ ಮಾಡಲಾಗುತ್ತದೆ. ಅಲ್ಲಿ ಬರ್ತಾ ಇರುವಂತಹ ಅಥವಾ ಉದ್ಭವ ಆಗ್ತಿರುವಂತಹ ಪ್ರಶ್ನೆಯೇ ಮೂಲಭೂತ ಹಕ್ಕಾದಂತಹ ರೈಟ್ ಟು ಪ್ರೈವಸಿಗೆ ಸಂಬಂಧಿಸಿದಂತೆ ಸರ್ಕಾರ ಏನೆಲ್ಲ ಕ್ರಮಗಳು ಅಥವಾ ಸೇಫ್ ಗಾರ್ಡ್ಸ್ಗಳನ್ನು ಇದರ ಅಡಿಯಲ್ಲಿ ಕೊಡ್ತಾ ಇದೆ ಅನ್ನುವಂಥದ್ದು. ನಾನು ಹಿಂದೆ ಇಂಟ್ರೊಡಕ್ಷನಲ್ಲಿ ಹೇಳಿದೆ, ಈ ರೀತಿಯ ಒಂದು ವ್ಯವಸ್ಥೆಯನ್ನು FBI US ಅಲ್ಲೂ ಉಪಯೋಗಿಸ್ತಾ ಇದೆ, UK ಅಲ್ಲೂ ಸಹ ಈ ರೀತಿಯ ವ್ಯವಸ್ಥೆ ಉಪಯೋಗಿಸ್ತಾ ಇರುವಂಥದ್ದು, ಚೈನಾದಲ್ಲೂ ಸಹ ಇದನ್ನು ಉಪಯೋಗಿಸ್ತಾ ಇರುವಂಥದ್ದು. ಈ ರಾಷ್ಟ್ರಗಳಲ್ಲಿ ಉಪಯೋಗಿಸ್ತಾ ಇದ್ದರೂ ಸಹ ಇದಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡಲಾಗಿದೆ. ಉದಾಹರಣೆಗೆ UK ಅಲ್ಲಿ ಯಾವುದೇ ಸೇಫ್ ಗಾರ್ಡಿಗೆ ಸಂಬಂಧಿಸಿದಂತಹ ಕಾನೂನು ಇಲ್ಲದೇ ಇದ್ದಿದ್ದಲ್ಲಿ ಆ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸೋ ಹಾಗಿಲ್ಲ ಅನ್ನುವಂತಹ ಮಾತನ್ನು ಅಲ್ಲಿನ ನ್ಯಾಯಾಲಯವು ಕೊಟ್ಟಂತಹ ತೀರ್ಪು. ಅದೇ ರೀತಿಯಲ್ಲಿ FBI ಅಲ್ಲೂ ಸಹ ಜನರಿಗೆ ಅಥವಾ ನಾಗರಿಕರಿಗೆ ಬೇಕಾದಂತಹ ಸೇಫ್ ಗಾರ್ಡ್ಸ್ಗಳನ್ನು ಆಧರಿಸಿ ಒಂದು ಕಾನೂನನ್ನು ಜಾರಿ ಮಾಡಿರುವಂಥದ್ದು. ಕೆನಡಾ ಅಥವಾ ಚೈನಾದಲ್ಲೂ ಸಹ ಇದಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ತರಲಾಗಿದೆ. ಇವೆಲ್ಲ ಇರಬೇಕಾದ್ರೆ ಭಾರತದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ, ಯಾಕಂದರೆ ರೈಟ್ ಟು ಪ್ರೈವಸಿಗೆ ಸಂಬಂಧಿಸಿದಂತೆ ಇದುವರೆಗೂ ಪ್ರೊಟೆಕ್ಷನ್ ಅಥವಾ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಪಾಸೇ ಆಗಿಲ್ಲ. ಹಾಗೆ ಇದ್ದಾಗ, ಅದೇ ಇನ್ನೂ ಪೆಂಡಿಂಗ್ ಇದ್ದಾಗ ಇದು ಯಾಕೆ ಇಷ್ಟು ಬೇಗ ಆತುರದಲ್ಲಿ ತರುವ ಅವಶ್ಯಕತೆ ಇದೆ, ತಂದ ಮೇಲೂ ಅದನ್ನು ಹೇಗೆ ಸರಿಪಡಿಸಲು ಸಾಧ್ಯವಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳು ಮುಖ್ಯವಾಗಿ ಸಮಾಜದಲ್ಲಿ ಅಥವಾ ಕ್ರಿಟಿಕ್ಸ್ಗಳು ಕೇಳ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ. ಈಗ ಯಾವುದೇ ಕಾನೂನು ಆಗಿರಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾನ ಅಡಿಯಲ್ಲೇ ತರಬೇಕಾಗಿರುವಂಥದ್ದು ಭಾರತದ ಸಂವಿಧಾನದಲ್ಲಿ. ಈ ಪ್ರೊಸೀಜರ್ ಸರ್ಕಾರ ಫಾಲೋ ಮಾಡ್ತಾ ಇದೆ. ಯಾಕಂದರೆ ಯಾವುದೇ ಮೂಲಭೂತ ಹಕ್ಕು ಅನ್ನುವಂಥದ್ದು ಅಬ್ಸಲ್ಯೂಟ್ ಆಗಿರಲ್ಲ. ಅಬ್ಸಲ್ಯೂಟ್ ಅಂತಂದರೆ ಅದೇ ಲಾಸ್ಟ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋಂಥದ್ದು. ಬಟ್ ಒಂದಿಷ್ಟು ಲಿಮಿಟೇಷನ್ಗಳು ಇದ್ದಾವೆ. ಸೊ ಒಂದಿಷ್ಟು ಲಿಮಿಟೇಷನ್ಸ್ಗಳು ಹಾಕೋದ್ರಿಂದ ಸರ್ಕಾರ
ದೇಶದ ಒಂದಿಷ್ಟು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮೂಲಭೂತ ಹಕ್ಕುಗಳನ್ನು ತಡೆಹಿಡಿಯುವಂತಹ ಪ್ರಯತ್ನಗಳು ಅಥವಾ ಪ್ರಾವಧಾನಗಳು ಸಂವಿಧಾನದಲ್ಲಿ ಇದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ರೈಟ್ ಟು ಪ್ರೈವಸಿಗೂ ಏನೆಲ್ಲ ಲಿಮಿಟೇಷನ್ಸ್ಗಳು ಹಾಕಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು 3 ಟೆಸ್ಟ್ಗಳನ್ನು ಕೊಟ್ಟಿತ್ತು. ಮೊದಲನೆಯ ಟೆಸ್ಟ್ ಮುಖ್ಯವಾಗಿ ಎಕ್ಸಿಸ್ಟೆನ್ಸ್ ಆಫ್ ಲಾ. ನೀವೇನಾದರೂ ರೈಟ್ ಟು ಪ್ರೈವಸಿಯನ್ನು ಹೊಡಿತಾ ಇದ್ದೀರಾ ಅಥವಾ ಹಿಂಡರ್ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲು ಕಾನೂನು ಮಾಡಿರಿ. ಆ ಕಾನೂನಿನ ಆಧಾರದ ಮೇಲೆ ನೀವು ಒಬ್ಬರ ಪ್ರೈವಸಿ ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಆಟಾಡಬಹುದು. ಎರಡನೇದು, ಅದು ಲೆಜಿಟಿಮೇಟ್ ಆಗಿರಬೇಕು. ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮ ಒಬ್ಬರ ಪ್ರೈವಸಿಗೆ ಎಫೆಕ್ಟ್ ಆಗ್ತಿದೆ ಅಂತಂದರೆ ಅದು ತುಂಬ ಸರಿಯಾಗಿ ಇದ್ದಾಗ ಮಾತ್ರ. ಬೇಕಾಬಿಟ್ಟಿ ಮಾಡೋಂಗಿಲ್ಲ ಕಾನೂನು ಇದ್ದರೂ ಸಹ. ಮತ್ತು ಪ್ರಪೋರ್ಷನೇಟ್ ಇರಬೇಕು. ಅಂದರೆ ಸರ್ಕಾರ ಮಾಡ್ತಾ ಇರುವಂತಹದ್ದು ಈ ಒಂದು ಪ್ರೈವಸಿಯನ್ನು ಹಿಂಡರ್ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಮಾತ್ರ ತಾವು ಆ ಒಂದು ಕಾರ್ಯವನ್ನು ಕೈಗೊಳ್ಳಬಹುದು. ಸೊ ಈ 3 ಟೆಸ್ಟ್ಗಳನ್ನು ಪಾಸ್ ಆದಾಗ ಮಾತ್ರ ಯಾವುದೇ ಒಂದು ಕಾನೂನು ಅಥವಾ ಕ್ರಮ ರೈಟ್ ಟು ಪ್ರೈವಸಿಯ ವಿರುದ್ಧ ಹೋಗಲು ಸಾಧ್ಯವಾಗುತ್ತದೆ ಅಥವಾ ಹೋಗಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಬಟ್ ಇಲ್ಲಿ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಇದಕ್ಕೆ ಯಾವುದೇ ಕಾನೂನಿಲ್ಲ. ಯಾಕಂದರೆ ಇದನ್ನು ಮುಖ್ಯವಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ 2009ರಲ್ಲಿ ಅಂದರೆ UPA ಸರ್ಕಾರವಿದ್ದಾಗೆ ಪಾಸ್ ಮಾಡಿಬಿಟ್ಟಿತ್ತು. ಅಂದರೆ ಅಪ್ರೂವಲ್ ಕೊಟ್ಬಿಟ್ಟಿದೆ, ಮಾಡ್ಕೊಂಬಿಡ್ರಿ ಅಂಥೇಳಿ. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಹೇಳ್ತಾ ಇರುವಂಥದ್ದು ಓಕೆ ಕ್ರೈಮ್ನ ತಡೆ ಹಿಡಿಯೋದಕ್ಕೆ ಮಾಡ್ತಿದ್ದೀವಿ ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ಬರೀ ಕ್ರೈಮಿಗೆ ಉಪಯೋಗ ಆಗುತ್ತೆ? ಎರಡನೇದು ಡಿಸ್ಪ್ರಪೋರ್ಷನೇಟ್, ಎಷ್ಟರ ಮಟ್ಟಿಗೆ ಇದು ಬರೀ ಕ್ರೈಮನ್ನು ತಡೆ ಹಿಡಿಯೋದಲ್ಲದೆ ಬೇರೆ ಯಾವುದೇ ಹಾದಿ ಇಲ್ಲವಾ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಈ 3 ಟೆಸ್ಟ್ಗಳನ್ನು ಈ ಒಂದು ಕ್ರಮ ಫೇಲ್ ಆಗುತ್ತದೆ ಅನ್ನುವಂಥದ್ದು. ಇವೆಲ್ಲವೂ ನೋಡಿದಾಗ ಇಲ್ಲಿ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಇದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಆಗ್ತಾ ಇರುವಂತಹ ಡಿಸ್ಕಷನ್. ಸೊ ಆ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳು ಅಥವಾ ಏನೆಲ್ಲ ಬದಲಾವಣೆಗಳು ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಮಾಡುವ ಅವಶ್ಯಕತೆ. ನ್ಯಾಷನಲ್ ಫೇಶಿಯಲ್ ಅಥವಾ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ನ ಅವಶ್ಯಕತೆ ಭಾರತದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆ ಕೇಳಿದರೆ ಎಸ್ ಇದೆ. ಬಟ್ ಇವತ್ತು ಭಾರತದಲ್ಲಿ ಇರುವಂತಹ ರೈಟ್ ಟು ಪ್ರೈವಸಿಯ ಅಡಿಯಲ್ಲಿ ಒಂದಿಷ್ಟು ಪ್ರಾವಧಾನಗಳಿದ್ದಾವೆ ಅಥವಾ ಟೆಸ್ಟ್ಗಳಿದ್ದಾವೆ. ಅದಕ್ಕೆ ಅನುಗುಣವಾಗಿ ಸರ್ಕಾರ ಕ್ರಮಗಳನ್ನು ತಗೊಂಡು ತದನಂತರ ಇದನ್ನು ಪೊಲೀಸ್ ರಿಫಾರ್ಮ್ಸಿಗಾಗಿರಬಹುದು, ಸಮಾಜದಲ್ಲಿ ಬದಲಾವಣೆಗಳಿಗೋಸ್ಕರ ಆಗಿರಬಹುದು ಇಂಟ್ರೊಡ್ಯೂಸ್ ಮಾಡುವಂಥದ್ದು ತಪ್ಪಾಗೋದಿಲ್ಲ ಅನ್ನುವಂಥದ್ದು. ಹಾಗೂ ಈ ಒಂದು ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ನಿಂದಾಗಿ ಏನೆಲ್ಲ ದುಷ್ಪರಿಣಾಮಗಳು ಆಗ್ತವೆ ಅಂತಂದಾಗ ಇದರಿಂದಾಗಿ ಜನರ ಸಿವಿಲ್ ರೈಟ್ಸ್ ಮೇಲೆ ಹೆಚ್ಚಿನ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದು. ಸಿವಿಲ್ ರೈಟ್ಸ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತದೆ? ಉದಾಹರಣೆಗೆ ಜರ್ನಲಿಸ್ಟ್ ಇದ್ದಾರೆ ಅಥವಾ ಬೇರೆ ಯಾರೋ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರುವಂಥವರಾಗಿದ್ದಾರೆ. ಸೊ ಯಾವಾಗಲೂ ಇದರ ಪ್ರಾಬಬಿಲಿಟಿ, ಯಾಕಂದರೆ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮು ಇವನೇ ಅಂಥೇಳಿ 100% ಹೇಳಲ್ಲ. ಯಾಕಂದರೆ ಯಾರೋ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿರ್ತಾರೆ ಅಥವಾ ಕ್ಯಾಮ್ರಾದಲ್ಲಿ ಸರಿಯಾಗಿ ಮುಖ ಕಾಣಲ್ಲ. ಸೊ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ತಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗ ಪಡಿಸ್ಕೊಂಡು ಇದನ್ನು ಖಚಿತಪಡಿಸುವಂತಹದ್ದು ಜಾಸ್ತಿ ನಡೆಯುವಂತಹ ಕೆಲಸ. ಬಟ್ ಬಹಳಷ್ಟು ಸರಿ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಕೊಡುವಂತಹ ರಿಸಲ್ಟ್ ಬರೀ 70% ಸರಿ ಇರುತ್ತದೆ. ಆ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಚಿತ್ರವನ್ನು ತಗೊಂಡು ತಾವು ಸಿಗುವಂತಹ ರಿಸಲ್ಟ್ ಅರ್ಧಂಬರ್ಧ ಸರಿ ಇದೆ, ಅರ್ಧಂಬರ್ಧ ಸರಿ ಇರುವಂತಹ ರಿಸಲ್ಟನ್ನು ತಗೊಂಡು ನಿಜವಾಗ್ಲೂ ತಪ್ಪು ಮಾಡಿದಾನೋ ಮಾಡಿಲ್ಲ ಅನ್ನೋವಂತಹ ವಿಷಯವನ್ನು ತಿಳ್ಕೊಳ್ಳದೆ ಆ ವ್ಯಕ್ತಿಯ ಮೇಲೆ ತಾವು ಚಾರ್ಜಸನ್ನು ಹಾಕಿದಾಗ ಇದರಿಂದಾಗಿ ಜನರಲ್ಲಿ ಸರ್ಕಾರದ ಮೇಲಾಗಿರಬಹುದು ಅಥವಾ ಜನ ಮಾಡುವಂತಹ ಸಿವಿಲ್ ರೈಟ್ಸ್ಗಳು ಏನಿದಾವೆ ಅವುಗಳ ವಿರುದ್ಧವಾಗಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಂತ. ಸೊ ಯಾವುದೇ ರೀತಿಯಲ್ಲಿ ತಪ್ಪಾಗಿ ಕಾನೂನಿನ ಅಡಿಯಲ್ಲಿ ಅಥವಾ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ಜೈಲಿಗೆ ಹಾಕಿದಾಗ ಅವನಿಗೆ ಯಾವೆಲ್ಲ ಕಾನೂನುಗಳಿದ್ದಾವೆ ಹೊರಗೆ ಬರಲು ಇಲ್ಲ. ಯಾಕಂದರೆ ಪ್ರೊಟೆಕ್ಷನ್ ಆಫ್ ಡೇಟಾ ಅಥವಾ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅದೇ ಹೇಳುತ್ತೆ, ಯಾವುದಾದ್ರೂ ಕಾನೂನು ಅಥವಾ ಸರ್ಕಾರ ಮಾಡ್ತಾ ಇರುವಂತಹ ಕೆಲಸ ವಿರುದ್ಧವಾಗಿದ್ದಾಗ ಅಥವಾ ಸರಿ ಇಲ್ಲದೆ ಇದ್ದಾಗ ಅದರ ವಿರುದ್ಧ ಕೋರ್ಟಿಗೆ ಹೋಗೋದಕ್ಕೆ ಏನಾದರೂ ಒಂದು ಕಾನೂನು ಬೇಕಲ್ಲ. UK, US, ಚೈನಾ ಇವೆಲ್ಲ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಉಪಯೋಗಿಸ್ತಿದ್ದಾವೆ. ಬಟ್ ಸಿವಿಲ್ ರೈಟ್ಸಿಗೂ ಸಂಬಂಧಿಸಿದಂತೆ ಅವರು ಕ್ರಮಗಳನ್ನು ಕೈಗೊಂಡಿರೋದಕ್ಕೆ ಇವತ್ತು ಅದು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರವು ಇಲ್ಲಿ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೂ ಭಾರತ ಅಥವಾ ಯಾವುದೇ ಲಿಬರಲ್ ಡೆಮೋಕ್ರಸಿ ಪ್ರಪಂಚದಲ್ಲಿ ಅದರ ಪ್ರಮುಖವಾದ ಕೆಲಸಗಳು ನಡೆಯುವಂಥದ್ದು ಅನಾನಿಮಸ್ ಆಗಿ. ಅನಾನಿಮಸ್ ಅಂತಂದ್ರೇನು? ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಬೇಕಾಗಿರುವಂತಹ ವ್ಯವಸ್ಥೆ ಯೂಶಲಿ ಸ್ಪರ್ಧೆ ಹಿಂದೆ ನಡೆಯುತ್ತೆ. ಯಾಕಂದರೆ ಯಾರಿಗೇ ಆಗಿರಲಿ ಟೀಕಿಸುವಂಥದ್ದು ಅವರ
ಈಗೋಗೆ ಹರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರ, ಪವರು, ಪೊಲೀಸು, ಡಿಪಾರ್ಟ್ಮೆಂಟ್ಗಳು ಕೈಯಲ್ಲಿದ್ದಾವೆ ಅಂತ ಹೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂಥದ್ದು ಇವತ್ತಿಗೂ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ನಡಿಬೇಕು ಅಂತಂದರೆ ಅನಾನಮಸ್ ಆಗಿ ಸರ್ಕಾರದ್ದಾಗಿರಬಹುದು ಅಥವಾ ಕೆಲವು ಒಂದಿಷ್ಟು ವಿಷಯಗಳನ್ನು ಹೊರತರುವಂಥದ್ದು ಬಹುಮುಖ್ಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಬಂದಾಗ ಅನಾನಿಮಿಟಿ ಅನ್ನುವಂಥದ್ದು ಹೋಗಿಬಿಡುತ್ತದೆ ಅನ್ನುವಂಥದ್ದು. ಹಾಗೂ ಸಮಾಜದಲ್ಲಿ ಇರುವಂತಹ ಒಂದಿಷ್ಟು ವ್ಯಕ್ತಿಗಳ ಅಥವಾ ಒಂದಿಷ್ಟು ಸಾಮಾಜಿಕ ವ್ಯಕ್ತಿಗಳ ಮೇಲೆ ಆಗ್ತಾ ಇರುವಂತಹ ಹೆಚ್ಚಿನ ಕೇಸಸ್ಗಳು, ಈಗ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳಿದ ಹಾಗೆ ಬಹಳಷ್ಟು ಕೇಸ್ಗಳು ದಲಿತ್ ಮತ್ತು ಬೇರೆ ಸಮುದಾಯದವರ ಮೇಲೆ ಆಗ್ತವೆ ಅಂತ ಹೇಳಿ, ಅಥವಾ ಅವ್ರ ಮೇಲೆ ಕೇಸಸ್ ಜಾಸ್ತಿ ಆಗ್ತವೆ ಅಂತ. ಸೊ ಈ ರೀತಿಯ ಸನ್ನಿವೇಶಗಳು ಇನ್ನೂ ಜಾಸ್ತಿ ಆಗುವಂತಹ ಸಾಧ್ಯತೆಗಳಾಗ್ತವೆ ಅನ್ನುವಂತಹ ಎಚ್ಚರಿಕೆಯನ್ನು ಇಲ್ಲಿ ಲೇಖಕರು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ ಇಲ್ಲಿ ಸರ್ಕಾರ ಅಥವಾ ಕ್ರಿಟಿಕ್ಸ್ ಹೇಳ್ತಾ ಇರುವಂಥದ್ದು ಒಂದೇ, ಸರ್ಕಾರದ ಕಡೆಗೆ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ತರೋದಕ್ಕಿಂತ ಮುನ್ನ IT ಆ್ಯಕ್ಟ್ 2000 ಮತ್ತು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್, ನಾನು ಹೇಳಿದೆ ಏನು 2019 ತರಲು ಸರ್ಕಾರ ಮುಂದಾಗಿದೆಯೋ, ಇವೆಲ್ಲದರಲ್ಲೂ ಸರ್ಕಾರಕ್ಕೆ ಒಂದಿಷ್ಟು ಹೆಚ್ಚಿನ ಪವರನ್ನು ಕೊಟ್ಟಿದೆ. ಪ್ರೈವಸಿಯನ್ನು ಹಿಂದಿಟ್ಟು ಹಾಕಲು ಅಥವಾ ಪ್ರೈವಸಿಯ ವಿರುದ್ಧ ಹೋಗುವಂತಹ ಪ್ರಾವಧಾನಗಳು ಈ 2 ಬಿಲ್ಸ್ನಲ್ಲಿ ಕೊಟ್ಟಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮುಂದೆ ಬರುವಂತಹ ನ್ಯಾಷನಲ್ ಆಟೋಮೇಟೆಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಕ್ರೈಮ್ನ ವಿರುದ್ಧ ಹೊಡೆದಾಡುವಂಥದ್ದು ಅಥವಾ ಭಾರತದ ಏಕೀಕರಣ ಅಥವಾ ಇಂಟಿಗ್ರಿಟಿಯನ್ನು ಕಾಪಾಡುವಂತಹದಕ್ಕೆ ಉಪಯೋಗಿಸ್ತಾರೋ ಅಥವಾ ಸ್ವಾರ್ಥಕ್ಕೆ ರಾಜಕೀಯ ನಾಯಕರು ತಮ್ಮ ಪವರನ್ನು ತೋರಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾರೋ ಅನ್ನುವಂತಹ ಭಯಭೀತಿ ಜನರಲ್ಲಿ ಅಥವಾ ಸಂಕೋಚಗಳು ಜನರಲ್ಲಿ ಇರಬಾರ್ದು ಅಂತಂದರೆ ಸರಿಯಾದ ಕಾನೂನು, ಸರಿಯಾದ ಲೆಜಿಟಿಮಸಿ, ಸರಿಯಾದ ಪ್ರಪೋರ್ಷನಾಲಿಟಿ ಟೆಸ್ಟನ್ನು ತೋರಿಸಿ ತದನಂತರ ಅದನ್ನು ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಕ್ಲೈಮೇಟ್ ಚೇಂಜ್ ಎ ಕ್ಯಾಟಲಿಸ್ಟ್ ಫಾರ್ ಆರ್ಟಿಕ್ ಕೋಆಪರೇಷನ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಆರ್ಕ್ಟಿಕ್ ಸರ್ಕಲ್. ಭೂಮಿ ನೋಡಿದಾಗ ನಾರ್ತಲ್ಲಿ ನಾವು ಕಾಣುವಂಥದ್ದು ಆರ್ಕ್ಟಿಕ್ ಸರ್ಕಲ್, ಸೌತ್ ಪೋಲಲ್ಲಿ ಕಾಣುವಂಥದ್ದು ಅಂಟಾರ್ಟಿಕ್ ಸರ್ಕಲ್. ಈಗ ಕ್ಲೈಮೇಟ್ ಚೇಂಜ್ ಅಥವಾ ಸಮಾಜದಲ್ಲಿ ಅಥವಾ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ತಾಪಮಾನ ಹೆಚ್ಚಳದಿಂದಾಗಿ ಬಹಳಷ್ಟು ಐಸ್ ರೀಜನ್ಗಳು ಏನಿದ್ದಾವೆ ಅವು ಕರಗೋದ್ರಿಂದ ಸೀ ಲೆವೆಲ್ ಜಾಸ್ತಿ ಆಗ್ತಿದೆ ಅಥವಾ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಚರ್ಚೆ ಆಗಿತ್ತು. ಮೊನ್ನೆ ಬಂದಂತಹ IPCC ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಕೊಟ್ಟಂತಹ 6ನೇ ಅಸೆಸ್ಮೆಂಟ್ ರಿಪೋರ್ಟ್ನಲ್ಲೂ ಹೇಳಲಾಗಿತ್ತು, ಈ ರೀತಿಯ ಹೆಚ್ಚಿನ ತಾಪಮಾನ ಆಗ್ತಾ ಇದ್ದರೆ ರಾಷ್ಟ್ರಗಳು ಏನಾದರೂ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಕಿನ 1.5 ಡಿಗ್ರಿ ಸೆಲ್ಸಿಯಸ್ಸಿಗೆ ಟೆಂಪರೇಚರನ್ನು ತಡೆ ಹಿಡದೆ ಇದ್ದಿದ್ದಲ್ಲಿ ಪ್ರಪಂಚ ಬಹಳ ದೊಡ್ಡ ಮಟ್ಟದಲ್ಲಿ ಅನಾಹುತಕ್ಕೆ ಒಳಗಾಗಲಿದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆ್ಯಂಡ್ ರಾಷ್ಟ್ರಗಳು ಇದನ್ನು ಕೆಲಸವೂ ಮಾಡುವ ಅವಶ್ಯಕತೆ ಅಂತ ಹೇಳಿತ್ತು. ಸೊ ಆರ್ಕ್ಟಿಕ್ ಸರ್ಕಲಲ್ಲಿ ಇವತ್ತು ಆರ್ಥಿಕ ಅಥವಾ ವ್ಯಾಪಾರದ ಲಾಭಕ್ಕೋಸ್ಕರ ರಾಷ್ಟ್ರಗಳು ಮಾಡ್ತಾ ಇರುವಂತಹ ಕುತಂತ್ರ ಅಥವಾ ಕ್ರೈಸಿಸನ್ನು ಬದಿಗಿಟ್ಟು ಮಿಲಿಟರಿ ಅಥವಾ ಅವರಿಗೆ ಆರ್ಥಿಕ ಲಾಭ ಇವನ್ನೆಲ್ಲ ಹಿಂದಿಟ್ಟು ಎನ್ವೈರ್ಮೆಂಟ್ ವಿಷಯವನ್ನು ಅರ್ಥೈಸ್ಕೊಂಡು ಆರ್ಕ್ಟಿಕ್ಕನ್ನು ಎಲ್ಲರೂ ಸೇರಿ ಕಾಪಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಂದು ಆರ್ಕ್ಟಿಕ್ ಕೌನ್ಸಿಲ್ ಅನ್ನುವಂತಹ ಒಂದು ಸಂಸ್ಥೆ ಇದೆ. ಈ ಆರ್ಕ್ಟಿಕ್ ಕೌನ್ಸಿಲ್ನಲ್ಲಿ ಬಹುಮುಖ್ಯವಾಗಿ 8 ರಾಷ್ಟ್ರಗಳು ಡೈರೆಕ್ಟಾಗಿ ಆರ್ಕ್ಟಿಕ್ ಏನು ಸರ್ಕಲ್ ಇದೆಯಲ್ಲ ಇದ್ರ ಸುತ್ತ ಅಟ್ಯಾಚ್ ಆಗಿದ್ದಾವೆ. ನೆನ್ಪಿಟ್ಕೊಳ್ಳಿ, ಆರ್ಕ್ಟಿಕ್ ಕೌನ್ಸಿಲಲ್ಲಿ 8 ರಾಷ್ಟ್ರಗಳು ಡೈರೆಕ್ಟಾಗಿ ಆರ್ಕ್ಟಿಕ್ ಸರ್ಕಲ್ನ ಸುತ್ತ ಇರುವಂಥವು. ಯಾವ್ಯಾವು? ಕೆನಡಾ, ಡೆನ್ಮಾರ್ಕ್, ಫಿನ್ಲ್ಯಾಂಡ್, US, ನಾರ್ವೆ, ಐಸ್ಲ್ಯಾಂಡ್, ರಷ್ಯಾ ಹಾಗೂ ಸ್ವೀಡನ್. ಈ 8 ರಾಷ್ಟ್ರಗಳು ಡೈರೆಕ್ಟಾಗಿ ಆರ್ಕ್ಟಿಕ್ ಸರ್ಕಲ್ನ ಜೊತೆಯಲ್ಲಿ ಟಚ್ ಆಗಿರೋದ್ರಿಂದ ಇವು ಡೈರೆಕ್ಟ್ ಮೆಂಬರ್ಶಿಪ್ಪನ್ನು ಹೊಂದ್ಕೊಂಡಿದ್ದಾವೆ. ಆ್ಯಂಡ್ 13 ರಾಷ್ಟ್ರಗಳು ನಾನ್ ಅಬ್ಸರ್ವರ್ ಸ್ಟೇಟಸನ್ನು ಹೊಂದ್ಕೊಂಡಿದ್ದಾರೆ. ಅದರಲ್ಲಿ ಭಾರತವೂ ಸಹ ಒಂದಾಗಿದೆ. ಭಾರತ ಬಿಟ್ಟು 2013ರಲ್ಲಿ ಚೈನಾ, ಜಪಾನ್, ಇಟಲಿ, ಸೌತ್ ಕೊರಿಯಾ, ಸಿಂಗಾಪುರ್ ರಾಷ್ಟ್ರಗಳು ಈ ನಾನ್ ಅಬ್ಸರ್ವರ್ ಸ್ಟೇಟಸ್ಸಿಗೆ ಜೋಡಣೆ ಅಥವಾ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದು. ಆರ್ಕ್ಟಿಕ್ ಕೌನ್ಸಿಲ್ನ ಮುಖ್ಯ ಉದ್ದೇಶ ಏನು? ಇದೊಂದು ಸರ್ಕಾರದ ಸರ್ಕಾರಗಳ ಫೋರಮ್ ಆಗಿದ್ದು ಆರ್ಕ್ಟಿಕ್ ಕೌನ್ಸಿಲ್ ಅಥವಾ ಆರ್ಕ್ಟಿಕ್ ಸರ್ಕಲನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಕೋಆರ್ಡಿನೇಟೆಡ್ ಆಗಿ ಮಾತಾಡಿಕೊಂಡು ಕಾಪಾಡುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನು ನಡೆಸಬೇಕು ಅನ್ನುವಂಥದ್ದು ಇದರ ಮೂಲಭೂತ ಅಥವಾ ಮೂಲ ಉದ್ದೇಶವಾಗಿರುತ್ತದೆ. ಸೊ ಇವತ್ತು ಯಾಕೆ ಮಾತಾಡ್ತಾ ಇದ್ದೀವಿ? 1987ರಲ್ಲಿ ಕೋಲ್ಡ್ ವಾರ್ ಮುಗಿದ ನಂತರ ಆ ಸಮಯದಲ್ಲಿ
ಆವಾಗಿನ ಸೋವಿಯತ್ ಕಮ್ಯುನಿಸ್ಟ್ ಪಾರ್ಟಿಯ ಸೆಕ್ರೆಟರಿ ಜನರಲ್ ಅವರು ಆರ್ಟಿಕ್ ಸರ್ಕಲ್ನಲ್ಲಿ ಕೋಲಾ ಪೆನಿನ್ಸುಲಾ ಅಂತ ಒಂದು ಜಾಗ ಇದೆ. ಆ ಕೋಲಾ ಪೆನಿನ್ಸುಲಾಗೆ ವಿಸಿಟ್ ಮಾಡಿಬಿಟ್ಟು ಈ ಒಂದು ಭಾಗವನ್ನು ಅಥವಾ ಆರ್ಕ್ಟಿಕ್ ಸರ್ಕಲನ್ನು ಝೋನ್ ಆಫ್ ಪೀಸ್ ಅನ್ನುವಂತಹ ಹೆಸರಿಟ್ಟರು. ಅಂದರೆ ಇದು ಶಾಂತಿಯುತವಾಗಿರುವಂತಹ ಜಾಗ, ಇಲ್ಲಿ ಯಾವ ರಾಷ್ಟ್ರಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾವುದೇ ಕೆಲಸಗಳನ್ನು ಮಾಡೋ ಹಾಗಿಲ್ಲ ಅನ್ನುವಂಥದ್ದು. ಆದರೆ 2007ರಲ್ಲಿ ರಷ್ಯಾದ ಒಂದಿಷ್ಟು ಎಕ್ಸ್ಪ್ಲೋರರ್ಸ್ ಅಂದರೆ ಸೈಂಟಿಸ್ಟ್ಗಳು ಹೋಗ್ಬಿಟ್ಟು ಒಂದು ಜೆಂಡಾ ಹಚ್ಚಿಬಿಡ್ತಾರೆ ಆರ್ಕ್ಟಿಕ್ ಕೌನ್ಸಿಲಲ್ಲಿ. ಜೆಂಡಾ ಹಚ್ಬಿಟ್ಟು ನೋಡ್ರಪ್ಪ ಇದೆಲ್ಲ ನಮ್ಮದೇ ಜಾಗ, ಇಲ್ಲಿ ಇರೋಂಥ ಎಲ್ಲ ಆರ್ಥಿಕ ಇಲ್ಲಿ ಎಲ್ಲ ರೈಟ್ಸ್ಗಳು ನಮ್ಮದೇ, ಬೇರೆ ಯಾರೂ ಬರೋಂಗಿಲ್ಲ ಅನ್ನುವಂಥದ್ದು. ಆವಾಗ ಒಂದಿಷ್ಟು ರಾಷ್ಟ್ರಗಳು, ಮುಖ್ಯವಾಗಿ ಕೆನಡಾ, ರಷ್ಯಾ ಮಾಡಿದಂತಹ ಈ ಒಂದು ಕುತಂತ್ರಕ್ಕೆ ತನ್ನ ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ತದನಂತರ 2014ರಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಆದಂತಹ ಸಂಘರ್ಷಣೆ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಆ ಒಂದು ಕಾರಣಕ್ಕೆ ರಷ್ಯಾದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು 3 ರೀತಿಯ ಸಿಚುವೇಶನ್ ಅಥವಾ ಪಾಯಿಂಟ್ಸ್ಗಳು ಅರ್ಥ ಆಗಿಬಿಟ್ಟು. ಒಂದು, ರಷ್ಯಾ ಯಾವತ್ತೂ ರೂಲ್ ಫಾಲೋ ಮಾಡಲ್ಲ, ನನ್ನ ಮಕ್ಕಳು ಯಾವಾಗಲೂ ರೂಲ್ ಬ್ರೇಕ್ ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಅವರು ಹೇಳಿದಂತಹ ಮಾತಿಗೆ ಯಾವತ್ತೂ ನಿಂತ್ಕೊಳ್ಳಲ್ಲ, ಅವ್ರಿಗೆ ಆಸೆ ಬಂದಾಗ ಅಥವಾ ಮನಸ್ಸು ಬಂದಾಗ ತಿರುಗಿಸ್ತಾನೆ ಇರ್ತಾರೆ. ಆ್ಯಂಡ್ 3ನೇದು, ರಷ್ಯಾನ ನಂಬಿ ಯಾವತ್ತೂ ಯಾವುದೇ ಕೆಲಸವನ್ನು ಒಪ್ಕೊಳ್ಳೋ ಹಾಗಿಲ್ಲ ಅನ್ನುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಇವತ್ತು ಆರ್ಕ್ಟಿಕ್ ಕೌನ್ಸಿಲ್ನಲ್ಲಿ ಆಗ್ತಾ ಇರುವಂತಹ ಲಾಭದಾಯಕ ಪರಿಸ್ಥಿತಿಯನ್ನು ಹುಟ್ಟಿಸಿ ಅದರಿಂದ ಲಾಭ ಪಡ್ಕೊಳ್ಳೋಣ ಅನ್ನುವಂತಹ ಪ್ರಯತ್ನಕ್ಕೆ ಎಲ್ಲರೂ ಮುಂದಾಗ್ಬಿಟ್ಟಿದ್ದಾರೆ. ಉದಾಹರಣೆಗೆ ಚೈನಾ ಈ ಒಂದು ಆರ್ಕ್ಟಿಕ್ ಕೌನ್ಸಿಲ್ನಲ್ಲಿ ಮಂಜು ಕರಗೋದ್ರಿಂದ, ಮಂಜು ಕರಗಿದಾಗ ಏನಾಗುತ್ತೆ, ಮಂಜಿದ್ದಾಗ ಮೊದಲಿಗೇನು ಸಮುದ್ರದಲ್ಲಿ ಅಥವಾ ಅಲ್ಲಿನ ಸಮುದ್ರ ಏನಿದೆಯೋ ಅಲ್ಲಿ ಹಡಗುಗಳು ಹೋಗಲು ಸಾಧ್ಯವಾಗ್ತಿದ್ದಿಲ್ಲ. ಈಗ ಗ್ಲೋಬಲ್ ಟೆಂಪರೇಚರ್ ಅಥವಾ ಕ್ಲೈಮೇಟ್ ಚೇಂಜ್ನ ಕಾರಣದಿಂದಾಗಿ ಒಂದಿಷ್ಟು ಮಂಜು ಕರಗು ಹೋಗಿ ಅಲ್ಲಿ ಸಮುದ್ರ ಓಪನ್ ಆಗ್ತಾ ಇದೆ. ಆ ಸಮುದ್ರದಿಂದ ಹಡಗುಗಳು ಟ್ರಾವೆಲ್ ಮಾಡಬಹುದು. ಟ್ರಾವೆಲ್ ಮಾಡಿದ ಕಾರಣಕ್ಕೆ ಈಗ ಚೈನಾ ಏನು ಯೋಚನೆ ಮಾಡ್ತಾ ಇದೆ, ಇದು ಓಪನ್ ಆಗಿದೆ, ಸೊ ಈ ಭಾಗದಿಂದ ನಾನು ಹಡಗನ್ನು ಯುರೋಪಿಗೆ ಕಳಿಸ್ಕೊಡ್ತೀನಿ. ಇಲ್ಲ ಅಂದರೆ ಯುರೋಪಿಗೆ ಹೋಗ್ಬೇಕಂದ್ರೆ ಚೈನಾ ಮುಂಚೆ ಏನು ಮಾಡಬೇಕಿತ್ತು, ಸೌತ್ ಚೈನಾ ಸೀಯಿಂದ ಈ ಕಡೆ ಇಂಡಿಯನ್ ಓಷನ್ನಿಂದ ಬಂದು ಆಮೇಲೆ ಆಫ್ರಿಕಾದಿಂದ ಒಳಗಡೆ ಹೋಗ್ಬಿಟ್ಟು ಯುರೋಪ್ ಹೋಗಬೇಕಾಗ್ತಿತ್ತು. ಅದು ಬಿಟ್ಟು ಈ ಕಡೆಯಿಂದ ಹೋದರೆ ಒಂದು ಅದಕ್ಕೆ ಜರ್ನಿ ಟೈಮು ಕಡಿಮೆ ಆಗುತ್ತೆ. ಎರಡನೇದು, ಇಲ್ಲಿ ಸೌತ್ ಚೈನಾ ಸೀದಲ್ಲಿ ಒಂದಿಷ್ಟು ಡಿಸ್ಪ್ಯೂಟ್ಗಳು ನಡೀತಿದ್ದಾವೆ. ಸೊ ಅವೆಲ್ಲ ಕಾರಣಗಳಿಂದಾಗಿ ಚೈನಾ ತನ್ನ ವ್ಯಾಪಾರವನ್ನು ಹೆಚ್ಚಿಗೆ ಬೆಳೆಸಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ಚೈನಾದ ನಡೆಯಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ತಾಪಮಾನ ಹೆಚ್ಚಳದಿಂದಾಗಿ ಸಮುದ್ರಗಳು ಓಪನ್ ಆಗ್ತಿರೋದು ಚೈನಾಗೆ ಲಾಭ ಅನ್ನುವಂಥದ್ದು ಚೈನಾ ತೋರಿಸ್ಕೊಳ್ತಾ ಇದೆ. ಬಟ್ ಇವತ್ತು ಈ ರೀತಿಯ ತಾಪಮಾನ ಹೆಚ್ಚಳ ಅಥವಾ ಕ್ಲೈಮೇಟ್ ಚೇಂಜ್ನಿಂದಾಗಿ ನಾರ್ತ್ ಅಮೆರಿಕಾದಲ್ಲಿ ಆದಂತಹ ಅತಿ ಹೆಚ್ಚು ಟೆಂಪರೇಚರ್ ಇದೇ ಮೊದಲನೇ ಬಾರಿಗೆ ಸುಮಾರು 113 ಡಿಗ್ರಿ ಸೆಲ್ಸಿಯಸ್ ಕಾಣಲು ಕಾರಣವಾಗಿ ಅದರಿಂದಾಗಿ ಕಾಡುಗಿಚ್ಚು ಆಗಿ ಕಾಡು ಸುಟ್ಟು ಹೋಗಿರುವಂತಹ ಸಂದರ್ಭಗಳು ರಷ್ಯಾದಲ್ಲೂ ನೋಡಿದ್ವಿ. ಇವೆಲ್ಲ ಪರಿಸ್ಥಿತಿಗಳು ನೋಡಿದಾಗ ಊರೇ ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿಗಳು ಉದ್ಭವ ಆಗ್ತಿದ್ದಾವೆ. ಇಷ್ಟೆಲ್ಲ ಇದ್ದ ಮೇಲೆ ಅಥವಾ ಇಷ್ಟೆಲ್ಲ ಪರಿಸ್ಥಿತಿ ಡ್ಯಾಮೇಜ್ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳು 16 ಅಬ್ಸರ್ವರ್ ಸ್ಟೇಟಸ್ಗಳಾಗಿರಬಹುದು, 8 ರಾಷ್ಟ್ರಗಳು ಡೈರೆಕ್ಟಾಗಿ ಆರ್ಕ್ಟಿಕ್ ಕೌನ್ಸಿಲ್ನ ಜೊತೆಯಲ್ಲಿ ಅಥವಾ ಆರ್ಕ್ಟಿಕ್ ಸರ್ಕಲ್ನ ಜೊತೆಯಲ್ಲಿ ಟಚ್ಚಲ್ಲಿರುವಂತಹ ರಾಷ್ಟ್ರಗಳಾಗಿರ್ಬೋದು, ಇವರೆಲ್ಲರೂ ಸೇರಿ ಏನಾದರೂ ತನ್ನ ಲಾಭಕ್ಕೆ ಅಥವಾ ಮಿಲಿಟರಿ, ಎಕಾನಮಿ, ಆರ್ಥಿಕ ಇವೆರಡೂ ಹೆಚ್ಚು ಮಾಡ್ಕೋತಾ ಹೋಗಿ ನಿಸರ್ಗವನ್ನು ಮರೆತರು ಅಂತಂದರೆ ಮುಂದಿನ ದಶಕದಲ್ಲಿ 2100ರಷ್ಟೊತ್ತಿಗೆ ಈ ಭೂಮಿಯ ಮೇಲೆ ಜನರು ಬದುಕೋದು ಅಥವಾ ಜನರು ಉಳಿಕೊಳ್ಳೋದೇ ಕಷ್ಟ ಆಗುತ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಮುಖ್ಯವಾಗಿ ಈ ಆರ್ಟಿಕಲಲ್ಲಿ ಮಾತಾಡ್ತಿರುವಂಥದ್ದು ರಾಷ್ಟ್ರಗಳು ತನ್ನ ಮಿಲಿಟರಿ ಹಾಗೂ ಆರ್ಥಿಕ ಲಾಭಕ್ಕೋಸ್ಕರ ಆರ್ಕ್ಟಿಕ್ ಸರ್ಕಲನ್ನು ಅಥವಾ ಆರ್ಕ್ಟಿಕ್ ರೀಜನನ್ನು ದುರುಪಯೋಗ ಪಡಿಸ್ಕೊಳ್ಳುವಂತಹ ಆಸೆಯನ್ನು ಬಿಟ್ಟು ಅದನ್ನು ಕಾಪಾಡುವಂತಹದ್ದು ಹೇಗೆ ಅನ್ನುವಂಥದ್ದನ್ನು ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಕಾಸ್ಟ್ ಕೌಂಟ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ಬಿಹಾರದ ಚೀಫ್ ಮಿನಿಸ್ಟರ್ ಆದಂತಹ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಇರುವಂತಹ 10 ರಾಜಕೀಯ ನಾಯಕರ ಜೊತೆಯಲ್ಲಿ ಅಥವಾ 10 ರಾಜಕೀಯ ಪಕ್ಷದ ನಾಯಕರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಕಾಸ್ಟ್ ಸೆನ್ಸಸ್, ಕಾಸ್ಟ್ನ ಆಧಾರದ ಮೇಲೆ ಜನಗಣತಿ ಮಾಡುವಂತಹ ಒಂದು ರಿಕ್ವೆಸ್ಟ್ನೊಂದಿಗೆ ಹೋಗಿದ್ದರು. ಆ ಒಂದು ನಿಟ್ಟಿನಲ್ಲಿ ನಿನ್ನೆಯೂ ನಾನು ಇದಕ್ಕೆ ಸಂಬಂಧಿಸಿದಂತೆ ಮಂಡಲ್ ಕಮಿಷನ್ ರಿಪೋರ್ಟ್ ಹಾಗೂ OBCಗೆ ಸಂಬಂಧಿಸಿದಂತಹ ಸಂಕ್ಷಿಪ್ತ ವಿವರಣೆಯ ಬಗ್ಗೆ ಮಾತಾಡಿದ್ದೆ. ಈ ಆರ್ಟಿಕಲಲ್ಲಿ ಮಾತಾಡ್ತಿರುವಂಥದ್ದು ಲೇಖಕರು ಹೇಳ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಕಾಸ್ಟ್ ಸೆನ್ಸಸ್ ನಮಗೆ ಅವಶ್ಯಕತೆ ಇದೆಯಾ ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾಕಂದರೆ ಆಬ್ವಿಯಸ್ಲಿ ಅಲ್ಲ, ಅದೇ ಪ್ರಶ್ನೆ ಹುಟ್ಕೊಳ್ಳುತ್ತೆ.
ಸಿ 1931ರಲ್ಲಿ ಆದಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಕಾಸ್ಟ್ ಸೆನ್ಸಸ್. ಆ ಸಮಯದಲ್ಲಿ ಮಾಡಿದ್ದು ಬ್ರಿಟಿಷ್ ಸರ್ಕಾರ ಮಾಡಿದಂತಹ ಪಾಲಿಸಿ ನಮಗೆಲ್ಲ ಗೊತ್ತೇ ಇದೆ, ಡಿವೈಡ್ ಆ್ಯಂಡ್ ರೂಲ್. ಸೊ ಈ ಒಂದು ಕಾಸ್ಟ್ ಸೆನ್ಸಸ್ ಮಾಡಿದ್ದು ಅವರು ಎಷ್ಟು ಪ್ರತಿಶತ ಜನ ಬೇರೆ ಬೇರೆ ಜಾತಿ ಹಾಗೂ ಧರ್ಮಕ್ಕೆ ಸೇರಿದ್ದಾರೆ ಅನ್ನುವಂಥದ್ದನ್ನು ತಿಳಿಸಿ, ಹಾಗೂ ಎಷ್ಟು ಹಿಂದೆ ಉಳ್ಕೊಂಡಿದ್ದಾರೆ ಮುಂದೆ ಉಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಸಮಾಜದಲ್ಲಿ ಇನ್ನೂ ಬಿರುಕು ಉಂಟು ಮಾಡುವಂತಹ ಉದ್ದೇಶಕ್ಕೆ. ಸೊ ಅವಾಗ ಮಾಡಿದಂತಹ ಸೆನ್ಸಸ್ನ ಉದ್ದೇಶ ಏನಿತ್ತಲ್ಲ ಅದು ರಾಂಗ್ ಆಗಿತ್ತು ಅಥವಾ ತಪ್ಪಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಸೆನ್ಸಸ್ ಅನ್ನುವಂಥದ್ದನ್ನು ಜನರಲ್ ಆಗಿ ಮಾತಾಡಿದಾಗ ಸರ್ಕಾರ ಅಥವಾ ದೇಶದ ಸಾಮಾಜಿಕ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದರ ಸಂಬಂಧಿಸಿ ನೈಜ ಚಿತ್ರಣ ಸಿಗಲು ಸಾಧ್ಯವಾಗುತ್ತದೆ. ಹೌದು, ಕಾಸ್ಟ್ ಸೆನ್ಸಸ್ ಮೊದಲಿಂದಲೂ ಪೊಲಿಟಿಕಲ್ ಅಥವಾ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥ ಅಥವಾ ತಮ್ಮ ಜೇಬಿಗೆ ಒಂದಿಷ್ಟು ಸೀಟ್ಗಳನ್ನು ತುರ್ಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಮಾತಾಡಿಲ್ಲದೆ ಇರಬಹುದು, ಆದರೂ ಇದು ಎಷ್ಟರ ಮಟ್ಟಿಗೆ ಹೇಗೆ ಬದಲಾಗಲಿದೆ ಅನ್ನುವಂಥದ್ದು BJP ಕೈಯಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಪೊಲಿಟಿಕಲ್ ನ್ಯೂಸ್, ಅದ್ರ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ. ಸೊ ಬಹಳಷ್ಟು ಯಾವುದೇ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಸಿಸ್ಟಮ್ ಅಥವಾ ಪ್ರಜಾಪ್ರಭುತ್ವ ಹೆಚ್ಚಾದ ಹಾಗೆ ಜನರಿಗೆ ಅರ್ಥವಾದಷ್ಟು ಮೊದಲನೇದಾಗಿ ಯಾವೆಲ್ಲ ಸಮಾಜಗಳು ಹಿಂದುಳಿದಿದ್ದಾವೆ ಅವರ ಬೆಳವಣಿಗೆಯ ಬಗ್ಗೆ ಮಾತುಕತೆ ಆಗುತ್ತೆ. ಎರಡನೇದು, ಮಾತುಕತೆ ಆದ ನಂತರ ರಾಜಕೀಯ ಮತ್ತು ಉದ್ಯೋಗ ಅವಕಾಶಗಳಿಗೆ ಸಂಬಂಧಿಸಿದಂತೆ ಜನರು ತಮ್ಮ ಅನಿಸಿಕೆಗಳನ್ನು ಮುಂದಿಡಲು ಮುಂದೆ ಆಗ್ತಾರೆ. ಆ್ಯಂಡ್ ಸಬ್ಕೋಟ, ಒಂದು ಜಾತಿಯಲ್ಲಿ ಬಹಳಷ್ಟು ಜಾತಿಗಳು ಇರ್ತವೆ, ಆ ಜಾತಿಯವರಿಗೂ ಅವಕಾಶವಾಗಬೇಕು ಅನ್ನುವಂಥದ್ದಕ್ಕೆ ಡಿಮಾಂಡ್ಗಳು ಕಾಣ್ತೀವಿ. ಇವತ್ತು ಗೌರ್ಮೆಂಟ್ ಜಾಬ್ಗಳು ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರೈವೇಟ್ ಜಾಬ್ಗಳು ಹೆಚ್ಚಿಸದೇ ಇದ್ದಿದ್ದಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಗೆ ಒಳಗಾಗುತ್ತೆ. ಇವೆಲ್ಲವನ್ನು ನೋಡಿದಾಗ ಹೌದು, ಇವತ್ತು ಪ್ರಜಾಪ್ರಭುತ್ವ ದೇಶದ 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ, ಅಮೃತ್ ಮಹೋತ್ಸವ ಅಂತ ಹೇಳಿ. ಆ ಸಂದರ್ಭದಲ್ಲಿ ಇವತ್ತು ಮುಖ್ಯವಾಗಿ ಈ ಒಂದು ಕಾಸ್ಟ್ ಸೆನ್ಸಸ್ನ ಅವಶ್ಯಕತೆ ಇದೆ. ಬಟ್ ಈ ಕಾಸ್ಟ್ ಸೆನ್ಸಸ್ ಉದ್ದೇಶ ಹಳೆ ಕಾಲದಲ್ಲಿ ಇದ್ದ ಹಾಗೆ ನೆಗೆಟಿವ್ ಆಗಿರಬಾರ್ದು ಅನ್ನುವಂಥದ್ದು ಲೇಖಕರು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್, ಯಾಕಂದರೆ ಸಮಾಜದಲ್ಲಿ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರ ಉಳ್ಕೊಳ್ಳಲು ಹಾಗೂ ಸರಿಯಾಗಿ ನಡೆಯಲು ಬೇಕಾಗಿರುವಂಥದ್ದು ಸರಿಯಾದ ವ್ಯವಸ್ಥೆಯಲ್ಲಿ ಎಲ್ಲ ವರ್ಗದವರಿಗೂ ಪವರ್ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಎಲ್ಲ ವರ್ಗದವರಿಗೂ ರೆಪ್ರೆಸೆಂಟೇಷನ್ ಸಿಗಬೇಕು, ಎಲ್ಲ ವರ್ಗದವರು ಮುಂದೆ ಬರೋದಕ್ಕೆ ಅನುಕೂಲವನ್ನು ಸರ್ಕಾರ ಮಾಡಿಕೊಟ್ಟಾಗ ಮಾತ್ರ ಭಾರತ ಒಂದು ಡೈವರ್ಸ್ ಕಲ್ಚರಲ್ ನೇಷನ್ ಆಗಿರೋದ್ರಿಂದ ಯೂನಿಟಿ ಆ್ಯಂಡ್ ಡೈವರ್ಸಿಟಿಯನ್ನು ಹೆಚ್ಚಿಸಬೇಕು ಅಥವಾ ಆ ಯೂನಿಟಿಯನ್ನು ಇನ್ನೂ ಗಟ್ಟಿಪಡಿಸಬೇಕು ಅಂತಂದರೆ ಈ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್, ರೆಪ್ರೆಸೆಂಟೇಷನ್, ಎಜುಕೇಷನ್, ಜಾಬ್ ಇವೆಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಸಮಾಜದವರಿಗೂ ಅನುಕೂಲವನ್ನು ಮಾಡಿಕೊಡ್ಲೇಬೇಕಾಗುತ್ತೆ. ಅದು ಕೊಡಬೇಕು ಅಂತಂದರೆ ಡೇಟಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಡೇಟಾ ಬೇಕು ಅಂದರೆ ಆಬ್ವಿಯಸ್ಲಿ ಸೆನ್ಸಸ್ ಮಾಡಲೇಬೇಕು. ಸೊ ರಾಜಕೀಯ ಲಾಭವನ್ನು ಬದಿಗಿಟ್ಟು ದೇಶದ ಬೆಳವಣಿಗೆಗೆ, ದೇಶದ ಒಳಿತಿಗೋಸ್ಕರ ಕೆಲಸ ಮಾಡಿದಾಗ ಇದು ನಿಜವಾಗ್ಲೂ ಲಾಭ ಕೊಡುತ್ತೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ದ ಲೀಗಲ್ ಚಾಲೆಂಜಸ್ ಇನ್ ರೆಕಗ್ನೈಸಿಂಗ್ ದ ತಾಲಿಬಾನ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸಲು ಸಕ್ಸಸ್ಫುಲ್ ಆಗಿದೆ. ಸೊ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತಾಲಿಬಾನ್ ಸರ್ಕಾರ ಅಥವಾ ತಾಲಿಬಾನನ್ನು ಹೇಗೆ ಮನ್ನಣೆ ಸಿಗಲು ಸಾಧ್ಯವಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅನಾಲಿಸಿಸನ್ನು ನಾವು ನೋಡ್ತಾ ಇರುವಂಥದ್ದು. ಯಾಕಂದರೆ ಎಲ್ಲ ರಾಷ್ಟ್ರಗಳು, ಈಗ ರಷ್ಯಾ, ಚೈನಾ ಇವೆಲ್ಲ ರಾಷ್ಟ್ರಗಳು ತಾಲಿಬಾನ್ಗೆ ಮನ್ನಣೆ ಸಿಗಬೇಕು ಅಥವಾ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ಎದುರಿಗೆ ಇರುವಂತಹ ಪ್ರಶ್ನೆ ಯಾವ ರೀತಿಯಲ್ಲಿ ಕಾಣುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು. ಈಗ ಇಲ್ಲಿ ನಾನು ಹೇಳಿದೆ, ರಷ್ಯಾ ಮತ್ತು ಚೈನಾ ರಾಷ್ಟ್ರಗಳು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಸ್ಗಳಾಗಿದ್ದು ತಾಲಿಬಾನ್ ಸರ್ಕಾರ ಏನು ರಚನೆ ಮಾಡ್ತಾ ಇದೆಯೋ ಅಫ್ಘಾನಿಸ್ತಾನದಲ್ಲಿ ಅದಕ್ಕೆ ಮನ್ನಣೆ ಕೊಡುವಂತಹ ನಿಟ್ಟಿನಲ್ಲಿ ಕ್ರಮಗಳು ಹಾಗೂ ಮಾತುಕತೆಯನ್ನು ನಡೆಸ್ತಾ ಇದೆ. ಅದರ ವಿರುದ್ಧ ಅಥವಾ ಈ ಒಂದು ತಾಲಿಬಾನನ ವಿರುದ್ಧ ಕೆನಡಾ ತನ್ನ ಧ್ವನಿಯನ್ನು ಎತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಮನ್ನಣೆ ಸಿಗಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಸೊ ಈಗ ಹೀಗೆ ಎಲ್ಲರೂ ಡಿಬೇಟ್ ಮಾಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ, ಅಂತಾರಾಷ್ಟ್ರೀಯ ಕಾನೂನು ಏನಾದರೂ ಇದೆಯಾ ಅನ್ನುವಂಥದ್ದು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಹೌದು, ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ 2 ಟೆಸ್ಟ್ಗಳನ್ನು ಕೊಡಲಾಗಿದೆ. ಮೊದಲನೇದು ಎಫೆಕ್ಟಿವ್ನೆಸ್. ಸೊ ಎಷ್ಟರ ಮಟ್ಟಿಗೆ ಆ ಸರ್ಕಾರ ಅಲ್ಲಿ ರಚನೆ ಆಗಿದೆ ರಾಷ್ಟ್ರದಲ್ಲಿ, ಅದು ಎಷ್ಟು ಜನರ ಮೇಲೆ ಹತೋಟಿ ಅಥವಾ ಶಕ್ತಿಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಎರಡನೇದು ಡೆಮೊಕ್ರೆಟಿಕ್ ಲೆಜಿಟಿಮಸಿ.
ಪ್ರಜಾಪ್ರಭುತ್ವವಾದ ಸಂದರ್ಭದಲ್ಲಿ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಜನರು ಎಷ್ಟರ ಮಟ್ಟಿಗೆ ಆ ಒಂದು ಸರ್ಕಾರ ರಚಿಸೋದಕ್ಕೆ ತಮ್ಮ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇವೆರಡು ಬೇರೆ ಬೇರೆ ಟೆಸ್ಟ್ಗಳು, ಇದು ಒಂದಕ್ಕೊಂದು ಡಿಪೆಂಡ್ ಆಗಿಲ್ಲ. ಅದಕ್ಕಿಂತ ಮುನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು, ಯಾವುದೇ ರಾಷ್ಟ್ರದಲ್ಲಿ ಲೀಗಲ್ ಆಗಿ ಸರ್ಕಾರ ಎಸ್ಟಾಬ್ಲಿಷ್ ಮಾಡಬಹುದು ಅಥವಾ ಎಕ್ಸ್ಟ್ರಾ ಲೀಗಲ್ ಮೆಥಡ್ಸ್ ಅಂದ್ರೆ ಏನು, ಯಾವುದೋ ಮಿಲಿಟರಿ ಕೂಪ್ ಮಾಡೋದು ಅಥವಾ ಸರ್ಕಾರ ಅಥವಾ ಅಲ್ಲಿನ ಗೌರ್ಮೆಂಟನ್ನು ಹೊಡೆದು ಹಾಕಿ ತನ್ನ ಸಂಸ್ಥೆಯನ್ನು ಹುಟ್ಟಿಸ್ಕೊಳ್ಳೋದು. ಸೊ ಇವೆಲ್ಲವೂ ಎಕ್ಸ್ಟ್ರಾ ಲೀಗಲ್ ಮೆಥಡ್ಸ್ ಆಗ್ತವೆ. ಲೀಗಲ್ ಅಂದ್ರೆ ಏನು, ಎಲೆಕ್ಷನ್ ಗೆದ್ದುಬಿಟ್ಟು ಲೀಗಲ್ ಆಗಿ ಸರ್ಕಾರವನ್ನು ಫಾರ್ಮ್ ಮಾಡುವಂಥದ್ದು. ಸೊ ಇವತ್ತು ಪ್ರಶ್ನೆ ಅಫ್ಘಾನಿಸ್ತಾನದ ಸಮಸ್ಯೆ ಇರುವಂಥದ್ದು ಅಫ್ಘಾನಿಸ್ತಾನ್ ರಾಷ್ಟ್ರವನ್ನು ಮನ್ನಣೆ ಸಿಗಬೇಕಾ ಬೇಡವಾ ಅಂತ ಅಲ್ಲ. ಅಫ್ಘಾನಿಸ್ತಾನ್ ರಾಷ್ಟ್ರವಾಗಿ ಇರುವಂತಹ ಸಂದರ್ಭದಲ್ಲಿ ತಾಲಿಬಾನ್ ಸರ್ಕಾರ ಏನು ಮಾಡಿದೆ ಅದಕ್ಕೆ ಮನ್ನಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಲಿದೆಯಾ ಕಾನೂನಿನ ಅಡಿಯಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಸೊ ಅಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಹೇಳ್ತಾ ಇರುವಂಥದ್ದು ಎಫೆಕ್ಟಿವ್. ಅಲ್ಲಿ ರಚನೆ ಆಗಿರುವಂತಹ ಸರ್ಕಾರ ಎಷ್ಟರ ಮಟ್ಟಿಗೆ ಅಲ್ಲಿನ ಜನರ ಮೇಲೆ ಹತೋಟಿಯನ್ನು ಪಡ್ಕೊಂಡಿದೆ, ಆ ಒಂದು ಟೆರಿಟರಿ ಅಥವಾ ಪಾಪ್ಯುಲೇಷನ್ ಅಥವಾ ಅಲ್ಲಿರುವಂತಹ ಬ್ಯಾಂಕ್ಸು, ಸೆಂಟ್ರಲ್ ಬ್ಯಾಂಕು, ಇವೆಲ್ಲದರ ಮೇಲೆ ತನ್ನ ಹತೋಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಆಧರಿಸಿ ಎಫೆಕ್ಟಿವ್ನೆಸ್ ಡಾಕ್ಟ್ರಿನ್ ಅಥವಾ ಎಫೆಕ್ಟಿವ್ನೆಸ್ ಪ್ರಿನ್ಸಿಪಲನ್ನು ಡಿಸೈಡ್ ಮಾಡಲಾಗುತ್ತದೆ. ಸೊ ಈ ಡಾಕ್ಟ್ರಿನ್ನ ಮೇಲೆ ಹೊಸ ಸರ್ಕಾರ ಏನು ಬಂದಿದೆ ಅಲ್ಲ, ಅದು ಹೇಗೆ ಬಂದಿದೆ ಅನ್ನುವಂಥದ್ದು ಯಾರೂ ತಲೆಕೆಡಿಸ್ಕೊಳ್ಳಲ್ಲ. ಜನರು ಅಲ್ಲಿರುವಂತಹ ಇನ್ಸ್ಟಿಟ್ಯೂಷನ್ಸ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕಿಂಗು, ಪಾಪ್ಯುಲೇಷನ್ ಮೇಲೆ ಅದರ ಕಂಟ್ರೋಲ್ ಇದೆಯಾ ಇಲ್ಲ ಅನ್ನೋಂಥದ್ದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎರಡನೇ ಟೆಸ್ಟ್ ಇಲ್ಲಿ ಮಾತಾಡಿದ್ದು ಡೆಮೊಕ್ರೆಟಿಕ್ ಲೆಜಿಟಿಮೆಸಿ, ಅಂದರೆ ಆ ಸರ್ಕಾರದ ರಚನೆಯಲ್ಲಿ ಜನರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ. ಇವತ್ತು ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿನ ಮಾತುಕತೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಪ್ರಿನ್ಸಿಪಲ್ಸ್ ಮೇಲೆ ಸರ್ಕಾರ ರಚನೆ ಆಗುವಂಥದ್ದು ಕೋಲ್ಡ್ ವಾರ್ ಆದ ನಂತರ ಒಂದು ದೊಡ್ಡ ಪ್ರಶ್ನೆ ಅಥವಾ ದೊಡ್ಡ ಬುನಾದಿ ಆಗಿದೆ. ಯಾಕಂದರೆ ಪ್ರಜಾಪ್ರಭುತ್ವದ ಮೇಲೆಯೇ ಜನರ ಹ್ಯೂಮನ್ ರೈಟ್ಸ್ ಅಥವಾ ಮಾನವನ ಹಕ್ಕುಗಳು ಅವಲಂಬಿತವಾಗಿದ್ದಾವೆ ಅನ್ನುವಂಥದ್ದು. ಯಾಕಂದರೆ ಜನರು ಡಿಸೈಡ್ ಮಾಡಬೇಕು ಅವನಿಗೆ ಯಾರು ಆಳ್ತಾರೆ ಅಂತ. ಸೊ ಈ ರೀತಿಯ ಸಂದರ್ಭದಲ್ಲಿ ಅಥವಾ ಈ ರೀತಿಯ ಒಂದಿಷ್ಟು ಗೊಂದಲಗಳು ಇದ್ದಾಗ ಡೆಮೊಕ್ರೆಟಿಕ್ ಲೆಜಿಸ್ಟಿಮೆಸಿ ಆಧಾರದ ಮೇಲೆ ಸರ್ಕಾರ ಅಲ್ಲಿ ಇಲ್ಲದೇ ಇದ್ದರೂ ಸಹ, ಉದಾಹರಣೆಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಅಶ್ರಫ್ ಘನಿ ಅಫ್ಘಾನಿಸ್ತಾನನ ಬಿಟ್ಟು ಎಲ್ಲ ಓಡೋಗಿದ್ದಾರೆ. ಅಶ್ರಫ್ ಘನಿ ಏನಾದರೂ ಬೇರೆ ರಾಷ್ಟ್ರದಲ್ಲಿ ಇದ್ದುಕೊಂಡು ಅಲ್ಲಿ ಏನಾದರೂ ಅಫ್ಘಾನಿಸ್ತಾನ್ ಸರ್ಕಾರವನ್ನು ರಚನೆ ಮಾಡಿದ್ದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಎಲ್ಲೋ ಇರುವಂತಹ ಸರ್ಕಾರವನ್ನು ಮನ್ನಣೆ ಕೊಡಬಹುದೇ ಹೊರತು ಇಲ್ಲಿ ಇರುವಂತಹ ಸರ್ಕಾರವನ್ನು ಅಲ್ಲ. ಸೊ ಈ ಒಂದು ಡಾಕ್ಟ್ರಿನ್ ಅಡಿಯಲ್ಲಿ ಆ ಒಂದು ಪ್ರಾವಧಾನವಿದೆ. ಈ ರೀತಿಯ ಪ್ರಸಂಗಗಳು ಹಿಂದೆಯೂ ನಡೆದಿದ್ದಾವೆ. ಉದಾಹರಣೆಗೆ 2015ರಲ್ಲಿ ಯಮನ್ನಲ್ಲಿ ಇದ್ದಂತಹ ಅಬ್ರಭು ಮನ್ಸೂರ್ ಇವರ ಸರ್ಕಾರ ಬೇರೆ ಯಾವುದೋ ರಾಷ್ಟ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮನ್ನಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡಲಾಗಿತ್ತು. ಹಾಗೂ ವೆನೆಜುಲಾದಲ್ಲೂ ಸಹ ನಿಕೋಲಸ್ ಮಡುರೋ ಅವರ ಸರ್ಕಾರ ರೆಕಗ್ನಿಷನ್ನ ಸಿಕ್ಕಿರಲಿಲ್ಲ. ಯಾಕಂದರೆ ಡೆಮೊಕ್ರೆಟಿಕ್ ಲೆಜಿಸ್ಟಿಮೆಸಿ ಆ ಒಂದು ಸರ್ಕಾರ ಹೊಂದ್ಕೊಂಡಿರಲಿಲ್ಲ. ಸೊ ಈ ಉದಾಹರಣೆಗಳನ್ನು ನೋಡಿದಾಗ ಹಿಂದೆ ಆದಂತಹ ಸನ್ನಿವೇಶಗಳು ಈಗ ಮುಂದೆ ಯಾವ ರೀತಿ ಆಗಲಿದೆ. ಅಶ್ರಫ್ ಘನಿ ಅಂತೂ ಈಗ ಸದ್ಯಕ್ಕೆ ಸುಮ್ಮನಿದ್ದಾರೆ. ಮುಂದೆ ಅಶ್ರಫ್ ಘನಿ ಏನಾದರೂ ಎದ್ದುಬಿಟ್ಟು ಇಲ್ಲ ನಾನು ಸರ್ಕಾರ ಇಲ್ಲೇ ರಚನೆ ಮಾಡ್ತೀನಿ ಅಂತಂದ್ರು ಅಂದರೆ ತಾಲಿಬಾನಿಗೆ ಇನ್ನೂ ಹೆಚ್ಚಿನ ಕಷ್ಟವಾಗುತ್ತದೆ ಅನ್ನುವಂಥದ್ದು ಆಲೋಚಿಸಬೇಕಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ. ಈಗ ಭಾರತದ ಎದುರಿಗೆ ಇರುವಂತಹ ಆಪ್ಷನ್ಗಳೇನಪ್ಪ? ಭಾರತ ತನ್ನ ಹೆಚ್ಚಿನ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅಫ್ಘಾನಿಸ್ತಾನದಲ್ಲಿ ಮಾಡಿದೆ. ಸೊ ಇದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಯಾವುದಾದ್ರೂ ಒಂದು ರೀತಿಯಲ್ಲಿ ತಾಲಿಬಾನ್ನ ಜೊತೆಯಲ್ಲಿ ಎಂಗೇಜ್ ಆಗಲು ಒಂದು ಕ್ಲಿಯರ್ ಪಾಲಿಸಿಯನ್ನು ಡಿಫೈನ್ ಮಾಡಬೇಕು. ಡಿ ಫ್ಯಾಕ್ಟೋ ಮತ್ತು ಡಿ ಜ್ಯೂರಿ ಅಂತ ಹೇಳಿ ಎರಡು ಮಾತುಗಳನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ ನೀವೇನಾದರೂ ಓದಿದರೆ, ಡಿ ಫ್ಯಾಕ್ಟೋ ಅಂತಂದರೆ ಇನೆವಿಟಬಲಿ ಅದು ಇದೆ ಫ್ಯಾಕ್ಟೋಲಿ. ಈಗ ಹಿಂಗೆ ಹೇಳ್ಬೋದು, ಈಗ ತಾಲಿಬಾನ್ ಏನು ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ಮಾಡಿದೆಯೋ ಅದು ಫ್ಯಾಕ್ಟ್. ಅದು ಲೀಗಲ್ ಆಗೈತೋ ಇಲ್ಲೀಗಲ್ ಆಗೈತೋ ಅದು ಯಾವನೂ ತಲೆ ಕೆಡಿಸ್ಕೊಳ್ಳಲ್ಲ. ಫ್ಯಾಕ್ಚುಲಿ ಅಲ್ಲಿ ಸರ್ಕಾರ ರಚನೆ ಮಾಡಿದೆ ತಾಲಿಬಾನ್. ಸೊ ಡಿ ಫ್ಯಾಕ್ಟೋ ಸರ್ಕಾರ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಭಾರತದ ಅವರಿಗೆ ಇರುವಂತಹ ಆಪ್ಷನ್ನು ಅದಕ್ಕೆ ಮನ್ನಣೆಯನ್ನು ಕೊಡಬೇಕು, ಬಟ್ ಕ್ಲಿಯರ್ ಪಾಲಿಸಿಯನ್ನು ಡಿಫೈನ್ ಮಾಡಬೇಕು. ಡಿ ಜ್ಯೂರೆ ಅಂತಂದ್ರೇನು? ಲೀಗಲ್ ಆಗಿ ತಾಲಿಬಾನ್ ಅಲ್ಲಿ ಸರ್ಕಾರವನ್ನು ರಚನೆ ಮಾಡಿಲ್ಲ. ಸೊ ಡಿ ಫ್ಯಾಕ್ಟೋ ಸರ್ಕಾರವಾಗಿರೋದ್ರಿಂದ ಡಿ ಜ್ಯೂರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತನ್ನ ಒಂದಿಷ್ಟು ಸ್ವಾರ್ಥ ಅಥವಾ ತನ್ನ ಒಂದಿಷ್ಟು ಪಾಯಿಂಟ್ಸ್ ಏನು ಅಫ್ಘಾನಿಸ್ತಾನದಲ್ಲಿ ನಮಗೆ ಆರ್ಥಿಕವಾಗಿ ಅಥವಾ
ನಾವು ಮಾಡಿದಂತಹ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಕ್ಲಿಯರ್ ಪಾಲಿಸಿಯ ರಚನೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ರೀಥಿಂಕಿಂಗ್ ಎ ಪರ್ಕ್ ಫಾರ್ ಪ್ಲೇಯರ್ಸ್. ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಒಲಿಂಪಿಕ್ನಲ್ಲಿ ಭಾರತ 7 ಮೆಡಲ್ಸ್ಗಳನ್ನು ಗೆದ್ದಿದೆ, ಹೌದಾ? ಈ 7 ಮೆಡಲ್ಸ್ಗಳ ಗೆದ್ದ ನಂತರ ಯಾರೆಲ್ಲ ಆಟಗಾರರು ಗೆದ್ದಿದ್ರೋ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹಣ, ಒಂದಿಷ್ಟು ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟರು, ಹಾಗೂ ಒಂದಿಷ್ಟು ಸರ್ಕಾರಗಳು ಗೌರ್ಮೆಂಟ್ ಜಾಬನ್ನು ಕೊಟ್ಟರು. ಬಹಳ ಕಾಮನ್ ಆಗಿ ನಾವು ನೋಡೋದೇನು, DSP ಅಥವಾ ASP ಪೋಸ್ಟ್ಗಳನ್ನು ಕೊಟ್ಟು ಬಿಡೋದು, ಇವೆಲ್ಲ ನಡೀತಾ ಇರುವಂತಹ ಸರ್ವೇ ಸಾಮಾನ್ಯವಾದಂತಹ ರೀತಿಯಾಗಿ ಎಲ್ಲ ಒಲಿಂಪಿಕ್ಸಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಉದಾಹರಣೆಗೆ ಈ ಸರಿಯೂ ಸಹ ನೀರಜ್ ಚೋಪ್ರಾ ಭಾರತದ ಮೊದಲನೆಯ ಅಥ್ಲೀಟ್ ಆಗಿ ಗೋಲ್ಡನ್ನು ಪಡ್ಕೊಂಡಿದ್ದಾರೆ ಜಾವ್ಲಿನಲ್ಲಿ. ಇವರಿಗೆ ಹರಿಯಾಣ ಸರ್ಕಾರ 6 ಕೋಟಿ ರೂಪಾಯಿ, ಅದ್ರ ಜೊತೆಯಲ್ಲಿ ಕ್ಲಾಸ್ 1 ಗೌರ್ಮೆಂಟ್ ಕೆಲಸನೂ ಕೊಡ್ತು, ಹಾಗೂ ಒಂದಿಷ್ಟು ಎಕರೆ ಜಮೀನು ಸಹ ಕನ್ಸೆಷನ್ ರೇಟಲ್ಲಿ ಕೊಡ್ತು. ಅದ್ರ ಜೊತೆಯಲ್ಲಿ ಪಂಜಾಬ್ ಸರ್ಕಾರ 2 ಕೋಟಿ, BCCI 1 ಕೋಟಿ, ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರು 1 ಕೋಟಿ, ಬೈಜೂಸ್ ಅವ್ರು 2 ಕೋಟಿ, JSW ಅವ್ರು 1 ಕೋಟಿ, ಒಟ್ಟು ಎಷ್ಟು ಕೋಟಿ ಸಿಕ್ತು? 6, 2, 4, 10, 13 ಕೋಟಿ ರೂಪಾಯಿ ಹಣ. ಇದ್ರ ಜೊತೆಯಲ್ಲಿ ಒಂದು ಕೆಲಸ, ಅದು ಗೌರ್ಮೆಂಟ್ ಜಾಬು, ಇದ್ರ ಜೊತೆಯಲ್ಲಿ ಒಂದು ಕನ್ಸೆಷನಲ್ ಲ್ಯಾಂಡ್. ಸೊ ಇದರ ಒಟ್ಟು ಮೊತ್ತ ಅಟ್ಲೀಸ್ಟ್ ಒಂದು 20 ಕೋಟಿ ರೂಪಾಯಿ ಆಗುತ್ತೆ ಅನ್ಕೊಳ್ಳೋಣ. ಅದೇ ರೀತಿಯಲ್ಲಿ ರವಿ ದಹಿಯಾ ಮತ್ತು ಮೀರಾಬಾಯಿ ಚಾನು ಇವರಿಗೆ ಸಿಲ್ವರ್ ಮೆಡಲ್ ಸಿಕ್ತು, ಇವರು ಸಹ ಕೋಟ್ಯಾಧಿಪತಿ ಆಗಿಬಿಟ್ರು. ಬ್ರಾನ್ಸ್ ಗೆದ್ದವರು ಲಖಪತಿ ಆದ್ರಷ್ಟೇ, ಬ್ರಾನ್ಸ್ನವ್ರಿಗೆ ಕೋಟಿ ಕೊಟ್ಟಿಲ್ಲ, ಸೊ ಅವರಿಗೆ ಲಖಪತಿ ಮಾಡಿದ್ದಾರೆ. ಸೊ ಇದು ಭಾರತದ ಒಲಿಂಪಿಕ್ಸ್ ಗೆದ್ದ ನಂತರ ಸರ್ವೇ ಸಾಮಾನ್ಯವಾಗಿ ನಾವು ಕಾಣುವಂತಹ ಪರಿಸ್ಥಿತಿ. ಆ್ಯಂಡ್ ಯಾವುದೇ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಕೆಲಸ ಅಂತ ಬಂದಾಗ ಅವರಿಗೆ ಕೊಡುವಂಥದ್ದು ಮುಖ್ಯವಾಗಿ ರೈಲ್ವೇಸಲ್ಲಿ. ಯಾಕಂದರೆ ರೈಲ್ವೇಸ್ ಅತಿ ಹೆಚ್ಚು ಸ್ಪೋರ್ಟ್ಸ್ಮೆನ್ಗಳನ್ನು ಅಥವಾ ಕ್ರೀಡಾಪಟುಗಳನ್ನು ಕೆಲಸ ಕೊಡುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಈಗ ಮೀರಾಬಾಯಿ ಚಾನು ಅವರನ್ನು ರೈಲ್ವೇಸಲ್ಲಿ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕೆಲಸ ಕೊಟ್ಟಿದ್ದಾರೆ. ಈಗ ಮೀರಾಬಾಯಿ ಚಾನು ಅವರಿಗೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕೆಲಸ ಕೊಡ್ತಿದ್ದೀರಾ, ಓಕೆನಾ? ಕೊಡ್ತಿದ್ದೀರಾ. ಬಟ್ ಮೀರಾಬಾಯಿ ಚಾನು ಏನಾದರೂ ಜಾಯ್ನ್ ಆಗ್ತಾರಾ? ಇಲ್ಲ. ಯಾಕಂದರೆ ಇಲ್ಲಿಂದ ಮತ್ತೆ 4 ವರ್ಷದ ನಂತರ 2024 25 ಮುಂದೆ ನಡೆಯುವಂತಹ ಮತ್ತೆ ಒಲಿಂಪಿಕ್ಸಿಗೆ ಅವ್ರ ತಯಾರಿಯನ್ನು ಈಗಲಿಂದ ನಡೆಸ್ತಾರೆ. ಯಾಕಂದರೆ ಬ್ರಾಂಜ್ ಗೆದ್ದಿದ್ದಾರೆ ಈ ಸರಿ, ಅಲ್ಲ ಸಿಲ್ವರ್ ಗೆದ್ದಿದ್ದಾರೆ, ಗೋಲ್ಡ್ ಗೆಲ್ಲಬೇಕಲ್ಲ. ಆ್ಯಂಡ್ ಅವರು ಸ್ಪೋರ್ಟ್ಸ್ ಏಜ್ ಇನ್ನೂ ಇರಬೇಕಾದ್ರೆ ಅದನ್ನು ಬಿಟ್ಟು ಯಾಕೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗ್ತಾರೆ ಅವರು? ಸೊ ಕೊಡ್ತಿರುವಂತಹ ಜಾಬಿಗೆ ಅವ್ರು ಬರಲ್ಲ, ಜಾಬ್ ಕೊಡ್ತಾರೆ, ಸ್ಯಾಲ್ರಿ ಅಂತೂ ಹೋಗ್ತಾ ಇರುತ್ತೆ, ಹೌದಾ? ಈ ರೀತಿಯ ಪರಿಸ್ಥಿತಿ, ಅಥವಾ ಯಾರು ಸ್ಪೋರ್ಟ್ಸ್ ಪ್ಲೇಯರ್ಗಳು ಸೀರಿಯಸ್ ಆಗಿ ಜಾಬನ್ನು ತಗೊಳ್ಳದೇ ಇರುವಂತಹ ಪರಿಸ್ಥಿತಿ ಇದ್ದಾಗ ಯಾಕೆ ಅವರನ್ನು ನೀವು ಒಯ್ದುಬಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀರಾ? ಈಗ ಉದಾಹರಣೆಗಪ್ಪ, ನೀರಜ್ ಚೋಪ್ರಾ ಅವರು ಜಾವ್ಲಿನಲ್ಲಿ ಗೋಲ್ಡನ್ನು ಪಡ್ಕೊಂಡಿದ್ದಾರೆ. ಈಗ ನೀರಜ್ ಚೋಪ್ರಾಗೆ ನೀವು ಒಂದು ಪೊಲೀಸ್ ಮಾಡಿದರೆ ಅದರಿಂದ ಸಮಾಜದಲ್ಲಿ ಅವ್ರು ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ? ಅದ್ರ ಬದಲಿಗೆ ದೇಶದಲ್ಲಿ ಸಾಯಿ ಸ್ಪೋರ್ಟ್ಸ್ ಆಗಿರಬಹುದು, ಅಥವಾ ಒಂದು ಅವ್ರದ್ದೇ ಆದಂತಹ ಕ್ಲಬ್ ಆಗಿರ್ಬೋದು. ಯಾಕಂದರೆ ದುಡ್ಡಂತೂ ಬೇಕಾದಷ್ಟು ಬಂದಿದೆ, 20 ಕೋಟಿ ರೂಪಾಯಿ ಬಂದಿದೆ ಅಂತಂದರೆ ಒಂದು ಸ್ಪೋರ್ಟ್ಸ್ ಕ್ಲಬ್ ಓಪನ್ ಮಾಡ್ಕೊಂಡು ದೇಶದಲ್ಲಿ ಇರುವಂತಹ ಯುವಕರು ಯಾರೆಲ್ಲ ಜಾವ್ಲಿನಲ್ಲಿ ಆಸಕ್ತರಿದ್ದಾರೋ ಅವರಿಗೆ ಒಲಿಂಪಿಕ್ಸ್ ಟ್ರೈನಿಂಗ್ ಕೊಡಲಿ. ಆವಾಗ ಅವರು ಕಲಿತಂತಹ ನಾಲೆಡ್ಜು, ಜ್ಞಾನ ದೇಶದ ಬೇರೆ ಯುವಕರಿಗೆ ಲಾಭ ಆದರೂ ಕೊಡುತ್ತೆ. ಅವನಿಗೆ ಇಷ್ಟ ಇದೆಯೋ ಇಲ್ಲವೋ ಅದನ್ನೆಲ್ಲ ಕೇಳೋದೇ ಇಲ್ಲ, ಡೈರೆಕ್ಟಾಗಿ ಒಯ್ದುಬಿಟ್ಟು ಅವನಿಗೆ ಪೊಲೀಸಾಗಿ ಕುಂದಿಸ್ಬಿಡೋದು. ಏನಕ್ಕೆ ಮಾಡ್ಬೇಕು ಇದೆಲ್ಲ? ಇದರಿಂದಾಗಿ ಜನರಿಗೆ ಅಥವಾ ಕ್ರೀಡಾಪಟುಗಳಿಗೂ ಅದು ಉಪಯೋಗ ಇಲ್ಲ. ಯಾಕಂದರೆ ಅವ್ರು ಸುಮ್ಮನೆ ನಂಬಿಕೆ ವಸ್ತು ತಗೊಂಡು ಆಮೇಲೆ ಮನೆಗೆ ಇಡ್ತಾರಷ್ಟೇ, ಅದಕ್ಕೇನು ಅವರು ಮುಂದೆ ಒಂಥರ ಪೆನ್ಷನ್ ಥರ ಉಪಯೋಗಿಸ್ಕೊತಾರೆ. ಸೊ ಹೀಗೆ ಸರ್ಕಾರ ನಿಜವಾಗಿಯೂ ಏನಾದರೂ ಕೊಡುಗೆ ದೇಶಕ್ಕೆ ಅಥವಾ ದೇಶದ ಯುವಕರಿಗೆ ಕೊಡಬೇಕು ಅಂತಂದಿದ್ದಲ್ಲಿ ಈ ರೀತಿಯ ಸಿಸ್ಟಮ್ ಬದಲಾವಣೆ ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇವತ್ತು ದೇಶದಲ್ಲಿ ನಿರುದ್ಯೋಗಿ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು, ಆರ್ಥಿಕ ವ್ಯವಸ್ಥೆ ಹಿಂಜರಿತಾ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ದಿನ ಹಗಲು ರಾತ್ರಿ ಹೊಡೆದಾಡಿ ಇದೇ ಕೆಲಸ ಮಾಡಬೇಕು ಅಂತ ಹೇಳಿ ಕೆಲಸವನ್ನು ಅಥವಾ ಎಲ್ಲ ಬಿಟ್ಟು ಮನೆ ಮಠ ಆರ್ಥಿಕವಾಗಿ ಎಷ್ಟೇ ತೊಂದರೆ ಇರಲಿ ಕುಂತು ಓದ್ತಾ ಇದ್ದಾರೆ ಲೈಬ್ರರಿಗಳಲ್ಲಿ, ಅದರಲ್ಲಿ ಇದರಲ್ಲಿ. ಇವರಿಗೆಲ್ಲ ಆಸಕ್ತರಿದ್ದಾರೆ. ಆ ಆಸಕ್ತಿ ಇರುವಂತಹ ಜನರಿಗೆ ಕೆಲಸವನ್ನು ಅಥವಾ ಉದ್ಯೋಗ ಅವಕಾಶವನ್ನು ಕೊಟ್ಟಾಗ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಬದಲಾವಣೆಯೂ ಸಹ ತರಲು ಸಾಧ್ಯವಾಗುತ್ತೆ. ಕೊಡಬೇಡಿ ಅಂತ ಹೇಳ್ತಿಲ್ಲ, ಕೊಡಿ, ಬಟ್ ಅದರಿಂದಾಗಿ ಏನಾದರೂ ದೊಡ್ಡ ಮಟ್ಟದ ಲಾಭವೂ ಆಗಬೇಕಲ್ಲ, ಆವಾಗ ಮಾತ್ರ ಕೊಟ್ಟ ಇದಕ್ಕೆ ಅರ್ಥ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಬೇರೆ ರೀತಿಯ ಪ್ರಾವಧಾನಗಳ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಇಸ್ ಸರ್ಫೈಟ್ ಆಫ್ ಸೀರೋ ಸರ್ವೇಸ್. ಈ ಕೋವಿಡ್-19 ಬಂದ ಮೇಲೆ ಸೀರೋ ಸರ್ವೆ ಅಂತ ಹೇಳಿ
ಒಂದಿಷ್ಟು ಬಹಳ ಸಮಾಜದಲ್ಲಿ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ವ್ಯವಸ್ಥೆ. ಸೀರೋ ಸರ್ವೆ ಅಂದರೆ ಏನು? ಜನರಲ್ಲಿ ವೈರಸ್ ಹರಡ್ತಾ ಇರುವಂತಹ ಸಂದರ್ಭದಲ್ಲಿ ಸೀರೋ ಸರ್ವೆ ಎಷ್ಟರ ಮಟ್ಟಿಗೆ ಆ ವೈರಸ್ಸು ಸಮಾಜದಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಒಳನುಗ್ಗಿದೆ ಹಾಗೂ ಅದರ ಪರಿಣಾಮಗಳು ಏನೇನಿದ್ದಾವೆ ಅನ್ನುವಂಥದ್ದನ್ನು ಅನಾಲಿಸಿಸ್ ಮಾಡುವಂಥದ್ದೇ ಸೀರೋ ಸರ್ವೆ ಆಗಿರುತ್ತದೆ. ಈ ಒಂದು ಸೀರೋ ಸರ್ವೆಯಿಂದಾಗಿ ನಾವು ಹೇಳಿದ್ನಲ್ಲ, ದೇಶದಲ್ಲಿ ಇರುವಂತಹ ಎಷ್ಟು ಪ್ರತಿಶತ ಜನರಿಗೆ ಅಥವಾ ಎಷ್ಟು ಪ್ರತಿಶತ ಜನರಲ್ಲಿ ಈ ಒಂದು ಇನ್ಫೆಕ್ಷನನ್ನು ನಾವು ಕಂಡ್ವಿ ಆ್ಯಂಡ್ ಎಷ್ಟು ಪ್ರತಿಶತ ಜನರಲ್ಲಿ ಈ ಒಂದು ವೈರಸ್ಸಿಗೆ ಸಂಬಂಧಿಸಿದಂತೆ ಆ್ಯಂಟಿಬಾಡೀಸ್ ರೋಗ ನಿರೋಧಕ ಶಕ್ತಿ ಬೆಳೆದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಈ ಒಂದು ಸರ್ವೆ ಮಾಡೋದ್ರಿಂದ ಲಾಭಗಳು ಏನಪ್ಪ? ಮೊದಲನೇದು, ಎಷ್ಟರ ಮಟ್ಟಿಗೆ ಡೇಟಾ ಸಪ್ರೇಷನ್ ಮಾಡ್ತಾಯಿದ್ರು. ಯಾಕಂದರೆ ಸರ್ಕಾರ ಆಗಿರಬಹುದು, ಬೇರೆ ಬೇರೆ ಆರೋಗ್ಯ ವ್ಯವಸ್ಥೆಯಲ್ಲಿ ಇರುವಂತಹ ಜನರು ಕೋವಿಡ್-19 ಸಮಯದಲ್ಲಿ ಆಗ್ತಾ ಇರುವಂತಹ ಸಾವಿನ ಸಂಖ್ಯೆಯನ್ನು ಮುಚ್ಚಾಕಿದ್ರು. 100 ಆದರೆ 10 ಅಂದರು, 10 ಆದರೆ 1 ಅಂದರು. ಜನರಿಗೆ ಭಯಭೀತಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಇದನ್ನು ಮಾಡಿದರು. ಬಟ್ ಮೀಡಿಯಾದವರು ಈ ಸೀರೋ ಸರ್ವೆ ರಿಪೋರ್ಟನ್ನು ಆಧಾರದ ಮೇಲೆ ನಿರ್ದಿಷ್ಟವಾದಂತಹ ಸಂಖ್ಯೆಯನ್ನು ನ್ಯೂಸ್ ಪೇಪರ್ಗಳಲ್ಲಿ ಕೊಡಲು ಸಾಧ್ಯವಾಯಿತು. ಹಾಗೂ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಅರ್ಥೈಸ್ಕೊಳ್ಳಲು, ಜನರ ನಡುವೆ ಇದು ಹರಡ್ತಾ ಇದೆಯಾ ಇಲ್ಲ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸೀರೋ ಸರ್ವೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಕೋವಿಡ್-19 ಬಂದಾಗ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತಾ ಇದ್ರು. ಹರ್ಡ್ ಇಮ್ಯುನಿಟಿ ಅಂತಂದರೆ ಸಮಾಜದಲ್ಲಿ ಅಥವಾ ಇರುವಂತಹ ಜನರ ಸಂಖ್ಯೆಯಲ್ಲಿ 60% ಜನರಿಗೆ ರೋಗ ನಿರೋಧಕ ಶಕ್ತಿ, ಒಂದು ವೈರಸ್ ಅಟ್ಯಾಕ್ ಆಗಿಬಿಟ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಿದ ನಂತರ ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ನಾವು ಅಚೀವ್ ಮಾಡ್ತೀವಿ ಅನ್ನುವಂಥದ್ದು. ಹರ್ಡ್ ಇಮ್ಯುನಿಟಿ ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಬಂದಿದೆ, ಈ 3 ತಿಳ್ಕೊಳ್ಳೋದಕ್ಕೆ ಸೀರೋ ಸರ್ವೆ ಬಹಳ ಇಂಪಾರ್ಟೆಂಟ್. ಬಟ್ 5,000 ಜನರಿಗೆ ಸೀರೋ ಸರ್ವೆ ಮಾಡಬೇಕು ಅಂದರೆ 25 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದುವರೆಗೂ ಸುಮಾರು 5 ಸೀರೋ ಸರ್ವೆಗಳನ್ನು ಮಾಡಲಾಗಿದೆ. ಇವತ್ತು ನಾವು ಸರಿಸುಮಾರು ಹರ್ಡ್ ಇಮ್ಯುನಿಟಿಗೆ ಸಂಬಂಧಿಸಿದಂತೆ 60-70% ಜನರಲ್ಲಿ ಕಾಣ್ತಾ ಇದ್ದೀವಿ. ಮುಂದಿನ ಟಾರ್ಗೆಟ್ ಸರ್ಕಾರದ್ದು 80-90% ಏರಿಕೆ ಆಗುವಂಥದ್ದು. ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗ್ತಾ ಇದೆ. ಡೇಟಾ ಸಪ್ರೆಷನ್ಗೆ ಸಂಬಂಧಿಸಿದಂತೆ ಸರ್ಕಾರ ಏನಾದರೂ ಸರಿಯಾದ ವ್ಯವಸ್ಥೆಯನ್ನು ಮಾಡಿದಾಗ ಈ ಸೀರೋ ಸರ್ವೆ ಅನ್ನುವಂಥದ್ದು ಮತ್ತೆ ಅವಶ್ಯಕತೆ ಬೀಳೋದಿಲ್ಲ ಅನ್ನುವಂಥದ್ದು. ಕಾಸ್ಟ್ಲಿ ಆಗಿರೋದ್ರಿಂದ ಅದು, ಯಾಕಂದರೆ ಇವತ್ತು ಕೋವಿಡ್-19ಇಂದಾಗಿ ಆಗಲೇ ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಉದ್ಯೋಗ ವ್ಯವಸ್ಥೆ ಆಗಿರ್ಬೋದು, ಜನರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಇದರ ಮೇಲೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೀರೋ ಸರ್ವೆ ಲಾಭಗಳೇನು, ಸೀರೋ ಸರ್ವೆ ಅಂದರೆ ಏನು, ಸೀರೋ ಸರ್ವೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇದೆಯಾ ಇಲ್ಲ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ ಈ ಆರ್ಟಿಕಲ್ ಮಾತಾಡ್ತಾ ಇರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.